SIR ಅಂತ ಹೇಳಿದಿರಿ. SIR ಅಂದ್ರೆ ವಿಶೇಷ ತೀವ್ರ ಪರಿಷ್ಕರಣೆ ಅಂತ ಹೇಳಿದ್ರೆ ಇಂಗ್ಲಿಷ್ ನಲ್ಲಿ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂತ ಬರ್ತದೆ. ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂತ ಬರ್ತದೆ ಸರ್. ಇದು ಅಂದ್ರೆ ಎಲ್ಲೆಲ್ಲಿ ಏನಂತಂದ್ರೆ ಎಲ್ಲಾ ರಾಜ್ಯದಲ್ಲಿ ಏನ್ ಮಾಡಕೊಂತಾರ, ಕೇಂದ್ರ ಸರ್ಕಾರ ಅಂತ ಚುನಾವಣೆಗೆ ಏನ್ ಮಾಡಕೊಂತ ಅಂತಂದ್ರೆ ಇನ್ನು ಮತದಾರರನ್ನ ದೋಷ ಮುಕ್ತಗೊಳಿಸಲು ಅನ್ನಂತಂದ್ರ ವಲಸೆ ಇರ್ತಲ್ರಿ, ಅವರೆಲ್ಲ ಮತದಾರರಿಂದ ಅಂತ ನಕಲಿ ಆಯ್ತು ನೆಕ್ಸ್ಟ್ ಅಂತ ಸತ್ತೋರ್ ಸಣ್ಣ ಕೋಟ್ ಹಾಕ್ತಿರ್ತಾರೆ. ಅವನ್ನೆಲ್ಲ ಏನ್ ಮಾಡ್ತಾರೆ ಅಂತಂದ್ರೆ ತೆಗೆದಾಕ ಸಂಬಂಧ ಏನ್ ಮಾಡ್ತಾರೆ ಅಂತಂದ್ರೆ ಈ SR ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಮಾಡಕೊಂತ ನೋಡಿ ಸರ್. ಇದು ಯಾರು ಮಾಡ್ಕೊಂತಾರೆ ಅಂತಂದ್ರೆ ಭಾರತೀಯ ಚುನಾವಣಾ ಆಯೋಗ ಮಾಡಕೊಂತ ನೋಡಿ ಸರ್. ಇದು ನೆಕ್ಸ್ಟ್ ಇತ್ತೀಚೆಗೆ ಸಂಬಂಧಪಟ್ಟಂತೆ ಏನಂತಂದ್ರೆ ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರಾಗಿ ಯಾರು ಅನ್ಕಂದ್ರಿ PN ದೇಸಾಯಿ. ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರಾಗಿ ಯಾರು ನೇಮಕಾರ ಅಂತಂದ್ರೆ PN ದೇಸಾಯಿ ನೇಮಕಾರ ಸರ್. ಇದು ಹಾಗಾದ್ರೆ ಈ ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ಆಯೋಗ ಈ ರಾಷ್ಟ್ರೀಯ ಮಾನವ ಹಕ್ಕುಗಳ ಕಾಯ್ದೆ ಅಂತ ಬರ್ತದೆ 1993 ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಕಾಯ್ದೆ ವರ್ಷ ಬರ್ತಂತಂದ್ರ 1993 ಬರ್ತಾ. ಆ ಒಂದು ಕಾಯ್ದೆ ಮೂಲಕ ನಮ್ಮ ಸರ್ಕಾರ ಏನ್ ಮಾಡ್ತಂತಂದ್ರ 2005 ನಾವು ಸ್ಥಾಪನೆ ಮಾಡ್ತೇವೆ. ನಮ್ಮ ಕರ್ನಾಟಕ ರಾಜ್ಯ ಮಾನವ ಅಂತಂದ್ರ 2005 ಸ್ಥಾಪನೆ ಆಯ್ತಾ. ಬಟ್ ನಮ್ಮ ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ಅಧಿಕೃತವಾಗಿ ಜಾರಿಯಾಗಿ ಯಾವ ವರ್ಷ ಅಂತಂದ್ರ 2007 ಸ್ಥಾಪನೆ ಆಗಿದ್ರೆ ನಮ್ಮ ಅಧಿಕೃತ ಅಂತಂದ್ರೆ ನಮ್ಮ ಜಾರಿಗೆ ಕಾಯ್ದೆಕ್ಕೆ 2005 ಹಾಕ್ರಿ. 1993 ಕಾಯ್ದೆಗೆ ನಾವು ಅಳವಡಿಸಿಕೊಂಡಿದ್ದು 2005 ಆಗ್ರಿ. ಬಟ್ ನಮ್ಮ ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ಜಾರಿಯಾಗಿದ್ದಂತಂದ್ರೆ 2007 ನೋಡಿ ಸರ್. ಇದು ನೆಕ್ಸ್ಟ್ ನಮ್ಮ ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ಅಧಿಕಾರ ಎಷ್ಟು ಇರ್ತಾನ ಅಧಿಕಾರಾವಧಿ ಅಲ್ಲಿ 370, ಇಲ್ಲಿನ 370 ಸರ್. ಸೇಮ್ ಅಲ್ರಿ, ಕರೆಕ್ಟ್ ಐತಲ್ರಿ. ಒಂದಂದ್ರೆ 570 ಕೊಡ್ತಾನೆ, ಅದನ್ನ ಹಾಕ್ರಿ. ಡಿಪೆಂಡ್ ಅಪಾನ್ ಆಪ್ಷನ್ಸ್. 570 ಕೊಟ್ರೆ 570 ಹಾಕ್ರಿ, 370 ಕೊಟ್ರೆ 370 ಹಾಕಿ ನೋಡಿ ಸರ್. ಇದು ಇಲ್ಲಿ ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ಅಧ್ಯಕ್ಷರ ಆಗ್ಬೇಕಂತ ಅರ್ಹತೆ ಕ್ವಶನ್ ಕೇಳ್ತಾನೆ. ಇದು ಅರ್ಹತೆ ಅನ್ಬೇಕಂತಂದ್ರ ಹೈಕೋರ್ಟ್ ಮುಖ್ಯ ನ್ಯಾಯಾಧೀಶ ಇರಬೇಕು ಅಥವಾ ನಿವೃತ್ತ ನ್ಯಾಯಾಧೀಶ ಇರ್ಬೇಕು. ಹೈಕೋರ್ಟ್ ನ ಮುಖ್ಯ ನ್ಯಾಯಾಧೀಶ ಇರಬೇಕು ಅಥವಾ ಏನಂತಂದ್ರೆ ನಿವೃತ್ತ ನ್ಯಾಯಾಧೀಶ ಇರಬೇಕು. ಅವಾಗ ಏನ್ ಕೊಡ್ತಾರ ಅಂತ ನೋಡಿ ಹೈಕೋರ್ಟ್ ನ ರಾಜ್ಯ ಮಾನವ ಹಕ್ಕುಗಳ ಅಧ್ಯಕ್ಷರಾಗಿ ನೇಮಕಾತಾರ. ಈ ರಾಜ್ಯ ಮಾನವ ಹಕ್ಕುಗಳ ಅಧ್ಯಕ್ಷರಾಗಿ ಅಂತ ನೇಮಕಾತಾರಲ್ರಿ, ಇವ್ರು ನಿವೃತ್ತಿ ಆದ ನಂತರ ಮರು ಆಯ್ಕೆಗೆ ಅರ್ಹ ಹೌದಲ್ರಿ? ಅರ್ಹ ನೋಡ್ರಿ ಕೊಟ್ಟ ನೋಡ್ತಾರ, ನನಗೆ ಗೊತ್ತಿಲ್ರಿ. ಮರು ಆಯ್ಕೆ ಆಗೋದು ನೋಡ್ರಿ ರಾಜ್ಯ ಸರ್ ಅದು ಕೊಟ್ಟಿದ್ ನೋಡ್ರಿ ಒಂದ್ಸಲ ನೋಡ್ರಿ, ಗ್ರೂಪ್ ಆಗ್ತದನ. ರಾಜ್ಯ ಮಾನವ ಹಕ್ಕುಗಳ ಅಧ್ಯಕ್ಷರಿಗೆ ನೇಮಕಾತಲ್ಲ, ಇವ್ರೇನಂತಂದ್ರ ಮರು ಆಯ್ಕೆಗೆ ಏನಂತಂದ್ರ ಅರ್ಹರಾಗಿರ್ತಾರ ನೋಡ್ರಿ ಇವರು. ಇವೆಲ್ಲ ಕೊಟ್ಟ ಅದಕ್ಕೆ ನಾನು ನೋಡಿದ್ದೆ, ಅದಕ್ಕೆ ಹೇಳಿದ್ದೆ ನಾನು. ಈ ರಾಜ್ಯ ಮಾನವ ಹಕ್ಕುಗಳ ಅಧ್ಯಕ್ಷರನ್ನ ಯಾರು ನೇಮಕ ಮಾಡ್ತಾರೆ? ರಾಜ್ಯಪಾಲ ನೇಮಕ ಮಾಡ್ತಾನೆ. ಅಲ್ಲಿ ಅಂತ ಒಂದು ಕಮಿಟಿ ಇರ್ತದೆ, ಅಲ್ಲಿ ಮುಖ್ಯಮಂತ್ರಿ ಬರ್ತಾನ, ನೆಕ್ಸ್ಟ್ ಅಂತ 2 ವಿರೋಧ ಪಕ್ಷದ ಬರ್ತಾರ, ಇವರೆಲ್ಲ ಕೂಡ ಅಂತ ಮತ್ತೆ ಒಬ್ಬ ಸಚಿವ ಬರ್ತಾನ. ಇವರೆಲ್ಲ ಕೂಡ ಏನ್ ಮಾಡ್ತಾರ ಅಂತಂದ್ರೆ ರಾಜ್ಯಪಾಲಗೆ ಶಿಫಾರಸು ಮಾಡ್ತಾರ. ಶಿಫಾರಸು ಮಾಡಿದ ತಕ್ಷಣ ಏನ್ ಮಾಡ್ತಾರ ಅಂತಂದ್ರೆ ಅಲ್ಲಿ ರಾಜ್ಯಪಾಲ ನೇಮಕ ಮಾಡ್ತಾನೆ. ಬಟ್ ರಾಜ್ಯ ಮಾನವ ಹಕ್ಕುಗಳ ಅಧ್ಯಕ್ಷರನ್ನ ತೆಗೆದಾಕುವ ಅಧಿಕಾರಿ ಆಗಿರ್ತಂತಂದ್ರೆ ರಾಷ್ಟ್ರಪತಿ. ಮೊನ್ನೆ ನಮ್ಮ PCHK DR ಕೇತ್ ನೋಡ್ರಿ, ಅಂದ್ರೆ ಇಲ್ಲಿ ಮೊನ್ನೆ KPSC ಅಧ್ಯಕ್ಷ ಮತ್ತು ಸದಸ್ಯರು ನೇಮಕ ಮಾಡಿದಾರೆ ಅಂತಂದ್ರ ರಾಜ್ಯಪಾಲ. ಅಂದ್ರೆ KPSC ಅಧ್ಯಕ್ಷ ಮತ್ತು ಸದಸ್ಯರನ್ನ ಯಾರು ನೇಮಕ ಮಾಡ್ತಾರ ಅಂತಂದ್ರೆ ರಾಜ್ಯಪಾಲ ನೇಮಕ ಮಾಡ್ತಾರ. ಈ KPSC ಅಧ್ಯಕ್ಷ ರಾಜೀನಾಮೆ ಯಾರು ಕೊಡ್ತಾರ ಅಂತಂದ್ರ ರಾಜ್ಯಪಾಲ ಕೊಡ್ತಾರ. ಬಟ್ ಈ KPSC ಅಧ್ಯಕ್ಷರನ್ನ ತೆಗೆದ ಅಧಿಕಾರಿ ಕ್ವಶನ್ ಏನಂತಂದ್ರ ರಾಷ್ಟ್ರಪತಿ. ನೋಡ್ರಿ ಅರ್ಥ ಆಯ್ತಲ್ರಿ? ಈಗ ಭಾರತದ ಮೊದಲ ರಾಷ್ಟ್ರೀಯ ಮಾನವ ಹಕ್ಕುಗಳ ಅಧ್ಯಕ್ಷ ಬರ್ತಾರ ರಂಗನಾಥ್ ಮಿಶ್ರಾ ಬರ್ತಾರೆ. ಭಾರತದ ಪ್ರಸ್ತುತ ಮಾನವ ಹಕ್ಕುಗಳ ಅಧ್ಯಕ್ಷ ಅಂತಂದ್ರೆ ರಾಮಕೃಷ್ಣ ಬರ್ತಾರೆ ಅಂತಂದ್ರೆ ರಾಮ್ ಸುಬ್ರಹ್ಮಣ್ಯಂ ಬರ್ತಾರೆ ಸರ್. ಸರ್ ಇತ್ತೀಚೆಗೆ ಚಂದ್ರಯಾನ 3 ಮತ್ತು ಸುದ್ದಿ ಆಗೈತ್ರಿ. ಚಂದ್ರಯಾನ 3 ಯಾಕೆ ಸುದ್ದಿ ಆಗೈತಿ ಅಂತಂದ್ರೆ ಇತ್ತೀಚೆಗೆ ಗಾಡಾರ್ಡ್ ಅಸ್ಟ್ರೋನಾಟಿಕ್ಸ್ ಪ್ರಶಸ್ತಿ ಕೊಟ್ಟರೆ ನೋಡ್ರಿ. ಕ್ವಶನ್ ಕೇಳಬಹುದು. ಇತ್ತೀಚೆಗೆ ಏನಂತಂದ್ರ ಗಾಡಾರ್ಡ್ ಅಸ್ಟ್ರೋನಾಟಿಕ್ಸ್ ಪ್ರಶಸ್ತಿನ ಯಾವೊಂದು ಸಂಸ್ಥೆ ಕೊಟ್ರ ಅಂತಂದ್ರ ಚಂದ್ರಯಾನ 3 ಕೊಟ್ಟು ನೋಡಿ ಸರ್. ಇದನ್ನ ಯಾವೊಂದು ಸಂಸ್ಥೆ ಕೊಡ್ತಂತಂದ್ರ ಅಮೆರಿಕನ್ ಇನ್ಸ್ಟಿಟ್ಯೂಟ್ ಆಫ್ ಏರೋನಾಟಿಕ್ಸ್ ಅಂಡ್ ಅಸ್ಟ್ರೋನಾಟಿಕ್ಸ್ ಅಂತ ಬರ್ತ ನೋಡ್ರಿ. ಅಂದ್ರ AIA ಅಂತ ಬರ್ತ ನೋಡ್ರಿ. ಅಂದ್ರೆ ಅಮೆರಿಕ ಒಂದು ಸಂಸ್ಥೆ ಕೊಡ ಮಾಡ್ತಕ್ಕಂಥ ಪ್ರಶಸ್ತಿ ಅಂತಂದ್ರ ಗಾಡಾರ್ಡ್ ಅಸ್ಟ್ರೋನಾಟಿಕ್ಸ್ ಅಂತ ಬರ್ತಿರೋದು. ಗಾಡಾರ್ಡ್ ಅಸ್ಟ್ರೋನಾಟಿಕ್ ಪ್ರಶಸ್ತಿ ಅಂತ ಬರ್ತ ನೋಡ್ತಾರೆ. ಇತ್ತೀಚೆಗೆ ಯಾವ ಸಂಸ್ಥೆ ಕೊಡ ಅಂತಂದ್ರ ಚಂದ್ರಯಾನ 3. ಈ ಚಂದ್ರಯಾನ 3 ನ ಯಾವ ವರ್ಷ ಉಡಾವಣೆ ಮಾಡ್ಕೊಂಡ ನಾವು 2023 ಜುಲೈ 14. 2023 ಜುಲೈ 14 ಎಷ್ಟಿದು ಯಾವ ಒಂದು ದಿನಾಂಕ ಅಂತಂದ್ರೆ ಲ್ಯಾಂಡ್ ಆಗತ್ತೆ ಅಂತಂದ್ರೆ ಆಗಸ್ಟ್ 23. ಈ ಆಗಸ್ಟ್ 3, 23 ಅಂತಂದ್ರೆ ಬಾಹ್ಯಾಕಾಶ ದಿನಾಂಕ ಮಾಡ್ತಾನೆ. ಬಾಹ್ಯಾಕಾಶ ದಿನಾಂಕ ಮಾಡ್ಕೊಂಡು ಸರ್. ಇದು ಹಾಗಾದ್ರೆ ಚಂದ್ರಯಾನ ಮಾಡಿದಂತ ಭಾರತ ಎಷ್ಟನೇ ದೇಶ ಅನ್ನೋದು? 4ನೇ ದೇಶ. ಚಂದ್ರಯಾನ ಮಾಡಿದ ಭಾರತ ಅಂತ 4ನೇ ದೇಶ. ಅಲ್ಲೇನು ದಕ್ಷಿಣ ಧ್ರುವ ಇಳಿದಂತ ಮೊಟ್ಟ ದೇಶ ಅಂತ ನಮ್ಮ ಭಾರತ. ಚಂದ್ರಯಾನ ಮಾಡಿದ್ದು 4ನೇ ದೇಶ. ಆ ದಕ್ಷಿಣ ಧ್ರುವ ಕಾಲಿಟ್ಟಿದೆ ಅಂತಂದ್ರ ಮೊದಲ ದೇಶ ಆತ್ ನೋಡಿ ಸರ್ ನಮ್ಮ ಭಾರತ.
ಹಾಗಾದ್ರೆ ಈ ಎಲ್ಲ ನಾವು ಮತ್ತೆ ಮತ್ತೆ ಹೇಳೋಣ ನಾನು, ಈ ಚಂದ್ರನ ಮೇಲೆ ಪರಮಾಣು ಸ್ಥಾವರ ಸ್ಥಾಪನೆ ಮಾಡ್ಬೇಕಂತ ಮೊಟ್ಟ ದೇಶ ಆದ್ರಿ ಫಸ್ಟ್ ಅಮೆರಿಕ. ಚಂದ್ರನ ಮೇಲೆ ಫಸ್ಟ್ ಏನಂತಂದ್ರ ಪರಮಾಣು ಸ್ಥಾವರ ಫಸ್ಟ್ ಸ್ಥಾಪನೆ ಅಮೆರಿಕ ಮಾಡ್ತಾರೆ. ಫಸ್ಟ್ ಚೀನಾ ಮತ್ತು ರಷ್ಯಾ ಕೂಡ ಜಂಟಿ ಮಾಡ್ತಾರೆ. ಕರೆಕ್ಟ್ ಐತಲ್ರಿ? ಫಸ್ಟ್ 2035 30 ಇನ್ನೊಂದ್ಸಲ ನೋಡ್ರಿ, 2030 ಚಂದ್ರನ ಮೇಲೆ ಅಂತಂದ್ರ ಪರಮಾಣು ಸ್ಥಾವರ ಸ್ಥಾಪನೆ ಮಾಡ್ಬೇಕಂತ ದೇಶ ಯಾವ್ದಂತ ಬರ್ತಂತಂದ್ರ ಅಮೆರಿಕ ಬರ್ತದೆ. ಅದ್ರ ನಂತರ ಜಂಟಿಯಾಗಿ ಯಾವ ಮಾಡ್ತಂತಂದ್ರ ಚೀನಾ ಮತ್ತು ರಷ್ಯಾ ಮಾಡ್ತಾರೆ ಸರ್. ಚೀನಾ ಮತ್ತು ರಷ್ಯಾ ಮಾಡ್ತಾರೆ ಸರ್. ಇದು ನೆಕ್ಸ್ಟ್ ಈಗೆಲ್ಲ ನಿಮ್ಗೆ ಗೊತ್ತ ಚಂದ್ರಯಾನ 3 ಬಗ್ಗೆ ಲ್ಯಾಂಡ್ ಹಾಕಿ ಏನಂತ ಹೆಸರು ಕೊಟ್ರ ಪಾಯಿಂಟ್ ನೋಡಿ ಸರ್. ಇದು ನೆಕ್ಸ್ಟ್ ಸರ ಇತ್ತೀಚೆಗೆ ಕಲಿಕಾ ಚೇತರಿಕೆ ಕಾರ್ಯಕ್ರಮ ಸುದ್ದಿಗೈತೆ ಒಳ್ಳೆ ಕಲಿಕಾ ಚೇತರಿಕೆ ಕಾರ್ಯಕ್ರಮ ಇದು ಯಾಕೆ ಸುದ್ದಿಗೈತೆ ಅಂತಂದ್ರ ಇದು ಅವಾಗ ಕೋವಿಡ್ ತಂದಿದ್ರದನ್ನ ಮತ್ತೆ ನೀಟಾಗಿ ಮಾಡಿತ್ತು ಸ್ವಲ್ಪ ಲಾಗಿನ ಚಲೋ ತಂದಿದ್ರು ನೋಡಪ್ಪ ನೀವು ಅಂತ ಸ್ವಲ್ಪ ಶಬ್ಬಾಯಿಸಿ ಕೊಡ್ತೀವಿ ಅವ್ರಿಗೆ. ಅದಕ್ಕೆ ಅಂತ ಸುದ್ದಿಗೈತೆ ನೋಡಿ ಅಂತಂದ್ರ ಕಲಿಕಾ ಚೇತರಿಕೆ ಕಾರ್ಯಕ್ರಮ. ಇದು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ ಕಾರ್ಯಕ್ರಮ. ಅದು ಕಲಿಕಾ ಚೇತರಿಕೆ ಕಾರ್ಯಕ್ರಮ ಅಂತ ಬರ್ತಾರೆ ಸರ್. ಇದು ಅಂದ್ರೆ ಕೋವಿಡ್ ಸಂದರ್ಭದಲ್ಲಿ ಅಂತ ಹುಡುಗರೆಲ್ಲ ಸಾಲಿ ಬಿಟ್ಟಿರ್ತಾವ್ರಿ, ಮೊಬೈಲ್ ಇರ್ತಾವ, ಅವಕ್ಕೂ ತಂದು ಮತ್ತೆ ಕೆಲಸ ಸಲಿಕೆ ಮಾಡ್ತಂತಂದ್ರ ಈ ಕಲಿಕಾ ಚೇತರಿಕೆ ಕಾರ್ಯಕ್ರಮ ಮಾಡ್ರಿ ನೋಡ್ರಿ. ಅದನ್ನ ಎಷ್ಟು ಇತ್ತೀಚೆಗೆ ಐತಲ್ಲ ಸರ್. ಇದು ಭಾರತದ ಅತಿ ದೊಡ್ಡ ಮುಕ್ತ ವಸ್ತು ಸಂಗ್ರಹಾಲಯ ಎಲ್ಲಿ ಸ್ಥಾಪನೆ ಆಗಂತ್ರಿ? ಲಕ್ಕುಂಡಿ. ಭಾರತದ ಅತಿ ದೊಡ್ಡ ಮುಕ್ತ ವಸ್ತು ಸಂಗ್ರಹಾಲಯ, ಭಾರತದ ಅತಿ ದೊಡ್ಡ ಮುಕ್ತ ಸಂಗ್ರಹಾಲಯ ಎಲ್ಲಿ ಸ್ಥಾಪನೆ ಅಂತಂದ್ರ ಲಕ್ಕುಂಡಿ. ಇದಕ್ಕಿಂತ ಮುಂಚೆಯಲ್ಲಿ ಇತ್ತಂತಂದ್ರ ತೆಲಂಗಾಣ ನೋಡ್ರಿ. ಇದಕ್ಕಿಂತ ಮುಂಚೆಯಲ್ಲಿ ಇತ್ತಂತಂದ್ರ ತೆಲಂಗಾಣದಾಗ ಇತ್ತಂತ್ರಿ. ಆ ದಾಖಲೆ ಮುರಿದ ಮಾಡಿದಂತ ಇತ್ತೀಚೆಗೆ ಅಂದ್ರ ತೆಲಂಗಾಣದೊಳಗೆ 2000 ಉತ್ಪನ್ನ ಮಾಡಿದ್ರಂತ್ರಿ. ಆ ದಾಖಲೆ ಮಾಡಿದಂತ 3000 ಮಾಡಿದಂತಂದ್ರ ನಮ್ಮ ಲಕ್ಕುಂಡಿ ಒಳಗೆ ಮಾಡಿದ್ರು. ಎಲ್ಕ ಮಾಡ್ತಾನ ಲಕ್ಕುಂಡಿ ಯಾವ ಡಿಸ್ಟ್ರಿಕ್ಟ್? ಗದಗ ನೋಡಿ ಸರ್. ಇದು ಇಲ್ಲಿ ಒಂದು ಯೋಜನೆ ಸುದ್ದಿ ಐತ್ರಿ, ಭಾರತ್ ಮಾಲ್ ಪರಿಯೋಜನೆ ಅಂತ ಯೋಜನೆ ಬರ್ತೀರಿ. ಆಲ್ರೆಡಿ 402 5 ಕ್ವಶನ್ ಏನಲ್ರಿ, ಭಾರತ್ ಮಾಲ ಪರಿಯೋಜನಾ ಅಂತ ಒಂದು ಯೋಜನೆ ಬರ್ತೀರಿ. ಯಾವ ವರ್ಷ ಬರ್ತಾನೆ ಅದು? ಭಾರತ್ ಮಾಲ ಯೋಜನೆ ಬರ್ತದೆ 2017 ಬರ್ತದೆ ನೋಡ್ರಿ. ಭಾರತ್ ಮಾಲ ಪರಿಯೋಜನಾ ಇದು ಯಾವ ವರ್ಷ ಯೋಜನೆ ಬರ್ತಂತಂದ್ರ 2017 ಬರ್ತಂತ್ರಿ. ಇದ್ರ ಉದ್ದೇಶ ಅಂತ ಕ್ವಶನ್ ಕೇಳ್ತಾನ್ರಿ. ಭಾರತ್ ಮಾಲ ಪರಿಯೋಜನೆ ಉದ್ದೇಶ ಅಂತಂದ್ರ ಪ್ರಮುಖ ರಸ್ತೆ ಜಾಲ ವಿಸ್ತರಣೆ ಒಂದು ಕಾರ್ಯಕ್ರಮ ನೋಡ್ರಿ. ಅಂದ್ರೆ ರಸ್ತೆ ಜಾಲನ ಏನ್ ಮಾಡ್ತಂತಂದ್ರ ವಿಸ್ತರಣೆ ಮಾಡೋದು. ಯಾವ ಒಂದು ಕಾರ್ಯಕ್ರಮ ಅಂತಂದ್ರ ಭಾರತ್ ಮಾಲ. ಬಹಳ ಇಂಪಾರ್ಟೆಂಟ್ 400 ಬಗ್ಗೆ ಕ್ವಶನ್ ಬರ್ತದೆ ನೋಡಿ. 400 ಕ್ವಶನ್ ಕೇಳ ಭಾರತ್ ಮಾಲ ಯಾವ ವರ್ಷ ಬರ್ತಂತ ನಾನು 2017 ಇದು ಯಾವ ಒಂದು ಸಚಿವಾಲಯ ಬರ್ತಂತ? ಭಾರತ್ ಮಾಲ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವಾಲಯ ಬರ್ತಂತ. ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವಾಲಯ. ಇದ್ರ ಉದ್ದೇಶ ಏನಂತಂದ್ರೆ ಈಗ ಭಾರತನ ರಸ್ತೆ ಇರ್ತಲ್ಲ ಸರ, ಆ ರಸ್ತೆ ಮಾಡ್ತಂತಂದ್ರ ಜಾಲವನ್ನು ವಿಸ್ತರಿಸೋದ್ರ ಉದ್ದೇಶ ಇದು. ಯಾವ್ದಂತಂದ್ರ ಭಾರತ್ ಮಾಲ ಅಂತ ಬರ್ತದೆ ಸರ್. ಇದು ನೆಕ್ಸ್ಟ್ ಇನ್ನೊಂದು ಬರ್ತಾನೆ ಅದೇ ಸಂಬಂಧಪಟ್ಟಂತೆ ಸಾಗರ ಮಾಲ ಅಂತ ಬರ್ತಿಲ್ಲ ಒಂದು ಯೋಜನೆ. ಯಾವ ಸಾಗರ ಮಾಲ ಯೋಜನೆ ಅಂತಂದ್ರೆ ಇದು ಬಂದರುಗಳನ್ನ ಅಂತಂದ್ರ ಅಭಿವೃದ್ಧಿಗೊಳಿಸುದು. ಈ ಸಾಗರ ಮಾಲ ಯೋಜನೆ ಯಾವ ವರ್ಷ ಬರ್ತಾನೆ? 2015 ಬರ್ತಲ್ರಿ. 2015 ಬರ್ತಾ 16 ಅಂತ ಜಾರಿ ಆಗಿರ್ತದೆ ನೋಡಿ ಸರ್. 2015 ಬರ್ತಿರಿ ಸಾಗರ ಮಾಲ ಯೋಜನೆ. ಕರೆಕ್ಟ್ ಇತ್ತಲ್ರಿ? ಭಾರತ ಮಾಲ ಮತ್ತು ಸಾಗರ ಮಾಲ ಎರಡು ಒಂದೇ 2015 ಜುಲೈ 31 2015 ಜುಲೈ 31 ಸರ್ಚ್ ಮಾಡಿ ನೋಡಿದ್ರಿ? ಸರ್ಚ್ ಮಾಡಿ ನೋಡ್ಬಿಡ್ರಲ್ಲ ಕರೆಕ್ಟ್ ಕ್ಲಿಯರ್ ಸಿಕ್ಬಿಡ್ತಾರೆ. ಭಾರತ್ ಮಾಲ ಪರಿಯೋಜನೆ ಮತ್ತು ಸಾಗರ ಮಾಲ ಸಲ ನೋಡ್ರಿ ಕ್ಲಿಯರ್ ಮಾಡ್ತಿರೋದನ್ನ ಇಲ್ಲಿ ಅದು ಕ್ಲಿಯರ್ ಮಾಡ್ತಾ ಇರ್ತಾರೆ. ನೆಕ್ಸ್ಟ್ ನೋಡ್ರಿ ನಾನು ಇಲ್ಲಿ ಬಿಟ್ಟಿದ್ದೆ ಸಾಗರ ಮಾಲ ಯೋಜನೆ. ಇದು 2015 ಜುಲೈ 31 ಬೆಂಗಳೂರಿಗೆ ಏನ್ ಮಾಡ್ತಂತ ಉದ್ಘಾಟನೆ ಮಾಡ್ತಾರೆ ಇದನ್ನು ಸಾಗರ ಮಾಲ ಯೋಜನೆ. ಈ ಸಾಗರ ಮಾಲ ಯೋಜನೆ ಉದ್ದೇಶ ಏನಂತಂದ್ರ ಬಂದರುಗಳನ್ನ ಅಭಿವೃದ್ಧಿಗೊಳಿಸುದು. ಈ ಸಾಗರ ಮಾಲ ಯೋಜನೆಗೆ ಇಲ್ಲಿವರೆಗೂ ಒಳಪಟ್ಟಂತ ಒಟ್ಟು ಬಂದರ ಸಂಖ್ಯೆ ಎಷ್ಟು ಅಂತಂದ್ರ 6 ಬಂದರು. ಅಂದ್ರೆ ನಮ್ಮ ಭಾರತದೊಳಗ ಈ ಸಾಗರ ಮಾಲ ಯೋಜನೆಗೆ ಒಳಪಟ್ಟಂತ ಒಟ್ಟು ಬಂದರ ಸಂಖ್ಯೆ ಎಷ್ಟು ಅಂತಂದ್ರ 6 ಬರ್ತದೆ ಸರ್. ನಿಮ್ಗೆಲ್ಲ ಗೊತ್ತಾದವು. ನಾವು ಬಂದರ ಹೆಸರು ಎಲ್ಲಿ ಕಂಡು ಬರ್ತಾ ಹೇಳ್ಬಿಡ್ರು. ಸರ್ ಕಾಜಿ ಬಂದರು, ಸರ್ ಕಾಜಿ ಬಂದರು ಸರ್ ಕಾಜಿ ತಮಿಳ್ನಾಡ್ರಿ. ಸರ್ ಕಾಜಿ ಬಂದರು ಪಶ್ಚಿಮ ಬಂಗಾಳ. ಸಾಗರ ಐಲ್ಯಾಂಡ್ ಪಶ್ಚಿಮ ಬಂಗಾಳ ನೋಡ್ರಿ. ಸರ್ ಕಾಜಿ ತಮಿಳ್ನಾಡು, ಸಾಗರ ಅಂತಂದ್ರ ಪಶ್ಚಿಮ ಬಂಗಾಳ. ನೆಕ್ಸ್ಟ್ ಇನಾಯ ಮತ್ತು ಕನ್ಯಾಕುಮಾರಿ ತಮಿಳ್ನಾಡು. ಇನಾಯ ಮತ್ತು ಕನ್ಯಾಕುಮಾರಿ ಅಂತಂದ್ರೆ ತಮಿಳ್ನಾಡು. 3 ಅದೋಣ. ಬೇಲಿಕೆರೆ ನಮ್ಮ ಉತ್ತರ ಕನ್ನಡ ಅಂತಂದ್ರೆ ಕರ್ನಾಟಕ ಸರ್ ಇದು. ನೆಕ್ಸ್ಟ್ ವದವನ ಬಂದರು ಮಹಾರಾಷ್ಟ್ರ. ಪಾರದೀಪ ಒಡಿಶಾ ನೋಡಿ ಸರ್. ಇದು ಇಷ್ಟು ಏನಂತಂದ್ರ ಸಾಗರ ಮಾಲ ಯೋಜನೆ ಒಳಪಟ್ಟಂತ ಒಟ್ಟು ಬಂದರು ಬರ್ಕೊಂಡು ಸರ್. ಇದು ನೆಕ್ಸ್ಟ್ ಇನ್ನೊಂದು ಬರ್ತಾನ ಹೃದಯ ಯೋಜನೆ ಅಂತ ಬರ್ತಾರೆ. ಹೃದಯ ಯೋಜನೆ ಒಂದು ಪಿ ಎಸ್ ಎ ಪಾಯಿ ಪಟ್ಟಿಗೆ ಕ್ವಶನ್ ಕೇಳ್ತಾರೆ. ಹೃದಯ ಇದ್ರ ವಿಸ್ತೃತ ಬರೆಯ ಕ್ವಶನ್ ಕೇಳ್ತಾರೆ. HRIADY
ಈ ಹೃದಯದ ವಿಶ್ವರೂಪ ಅಂತ ಇದೆ. ಏನಣ್ಣ ಹೃದಯ ಅಂತಂದ್ರ ಹೆರಿಟೇಜ್ ಸಿಟಿ ಡೆವಲಪ್ಮೆಂಟ್ ಅಗ್ಯುಮೆಂಟೇಶನ್ ಯೋಜನಾ ಅಂತ ಬರ್ತ ನೋಡ್ರಿ. ಹೃದಯ ಅಂತಂದ್ರ ವಿಶ್ವರೂಪ ಅಂತಂದ್ರ ಕೇಳ್ತಿಲ್ರಿ, ಹೆರಿಟೇಜ್ ಸಿಟಿ ಡೆವಲಪ್ಮೆಂಟ್ ಅಂತಂದ್ರ ಅಗ್ಯುಮೆಂಟೇಶನ್ ಯೋಜನಾ ಅಂತ ಬರ್ತ ನೋಡ್ರಿ ಸರ್. ಇದೇನಂತಂದ್ರ ಹೃದಯ ಯೋಜನೆ ಅಂತಂದ್ರ ವಿಶ್ವರೂಪ ಬರ್ತ ನೋಡ್ರಿ. ಇದನ್ನ 2015 ಬರ್ತ ನೋಡ್ರಿ. ಈ ಹೃದಯ ಯೋಜನೆ ಬರ್ತಂತಂದ್ರ 2015 ಬರ್ತಾ. ಇದು ಸಂಪೂರ್ಣ ಕೇಂದ್ರ ಸರ್ಕಾರ ಯೋಜನೆ ನೋಡ್ರಿ. ಈ ಹೃದಯ ಯೋಜನೆ ಮಾಡ್ತಂತಂದ್ರ ಸಂಪೂರ್ಣ ಕೇಂದ್ರ ಸರ್ಕಾರ ಯೋಜನೆ. ಹಾಗಾದ್ರೆ ಈ ಹೃದಯ ಯೋಜನೆಗೆ ಒಳಪಟ್ಟಂತ ಕರ್ನಾಟಕದ ಏಕೈಕ ಸ್ಥಳ ಯಾವ್ದಂತಂದ್ರ ಬಾದಾಮಿ ನೋಡ್ರಿ. ಹೃದಯ ಯೋಜನೆಗೆ ಒಳಪಟ್ಟಂತ ಏಕೈಕ ಸ್ಥಳ ಯಾವ್ದಂತಂದ್ರ ಬಾದಾಮಿ ಬರ್ತ ನೋಡ್ರಿ ಸರ್ ಇದು. ಹಾಗಾದ್ರೆ ಈ ಹೃದಯ ಯೋಜನೆ ಯಾರ ಒಂದು ಸ್ಕೀಮ್ ಅಂತ ಸಂಪೂರ್ಣ ಇದು ಕೇಂದ್ರ ಸರ್ಕಾರ. ಈ ಹೃದಯ ಯೋಜನೆ ಒಟ್ಟು ಒಳಪಟ್ಟ ನಗರ ಎಷ್ಟಣ್ಣ? ಟೋಟಲ್ ಪ್ರೆಸೆಂಟ್ 12 ಸರ್. ಹೃದಯ ಯೋಜನೆ ಒಳಪಟ್ಟಂತ ಒಟ್ಟು ನಗರ ಎಷ್ಟು ಅಂತಂದ್ರ 12 ಬರ್ತ ನೋಡ್ರಿ. ಒಂದ್ಸಲ 12 ನೋಡ್ಕ್ಯಾರ. ಯಾಕಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಯಾವ್ದು ಬರಲ್ಲ ಕ್ವಶನ್ ಕ್ಯಾನ 12 ಬರ್ತಾವ. ವಾರಂಗಲ್ ಬರ್ತದ, ವೆನುಕುಣಿ ಬರ್ತದ, ಆ ತರ ಕ್ವಶನ್ ಬರ್ತಾವು. ಅಂದ್ರೆ 12 ನಗರ ಒಳಗ ಯಾವ ಬರಲ್ಲ ಅಂತ ನೋಡ್ಕ್ಯಾರ ಅವ್ನು. ನಮ್ ಕರ್ನಾಟಕ ಯಾವ್ದು ಬರ್ತಂತ ನಾನು ಬಾದಾಮಿ ನೋಡಿ ಸರ್. ಇದು ನೆಕ್ಸ್ಟ್ ಬರ್ತಾನಲ್ಲಿ ಪರ್ವತಮಾಲಾ ಅಂತ ಬರ್ತಾರೆ ಯೋಜನೆ ಸರ್. ಪರ್ವತಮಾಲಾ ಯೋಜನೆ ಇದು ಯಾವ ವರ್ಷ ಬರ್ತಾನೆ? ಅದು 2022-23 ಬರ್ತದೆ ನೋಡ್ರಿ. ಪರ್ವತಮಾಲಾ ಯೋಜನೆ. ಪರ್ವತಮಾಲಾ ಯೋಜನೆ ಇದು ಯಾವ ವರ್ಷ ಬರ್ತಂದ್ರ 2022-23 ಅಂತಂದ್ರ ಪರ್ವತಮಾಲಾ ಯೋಜನೆ ಬರ್ತ್ರಿ. ಈ ಪರ್ವತಮಾಲಾ ಯೋಜನೆ ಉದ್ದೇಶ ಏನಂತಂದ್ರೆ ಏನ್ರಿ ಉದ್ದೇಶ? ರೂಪೇ ಎಲ್ಲಿ ಮಾಡೋದು? ಒಂದು ಮನೆ ಮಾಡೋದು ಎಲ್ಲಿ ಮಾಡೋದು? ಗುಡ್ಗಾಡು ಪ್ರದೇಶದಲ್ಲಿ. ಮತ್ತೆ ಕ್ವಶನ್ ಕೊಡ್ತಿರ್ತಾನೆ ಗುಡ್ಗಾಡು ಎಲ್ಲಿ ಮಾಡೋದು ಅಂತಂದ್ರೆ ಇಲ್ಲಿ ಅದಂತ ದೊಡ್ಡ ದೊಡ್ಡ ಏನ್ ಪ್ಲೇಸ್ ಇರ್ತಾವ ಸರ್. ಚಾಮುಂಡಿ ಬೆಟ್ಟ ಆಗಲಿ, ನೆಕ್ಸ್ಟ್ ಅಂಜನಾದ್ರಿ ಆಗ್ಲಿ, ಇಲ್ಲಿ ದೊಡ್ಡ ದೊಡ್ಡ ಏನ್ ಗುಡ್ಡಗಾಡು ಪ್ರದೇಶ ಏನ್ ಮಾಡ್ತಾರ ಅಂತಂದ್ರ ರೂಪೇ ಸಂಬಂಧಪಟ್ಟಂತೆ ಯಾವ ಒಂದು ಯೋಜನೆ ಬರ್ತಂತಂದ್ರ ಪರ್ವತಮಾಲಾ ಯೋಜನೆ ಅಂತ ಬರ್ತದೆ ಸರ್. ಇದು ಯಾವ್ದು ಸಂಬಂಧಪಟ್ಟಂತಂದ್ರ ರೂಪೇಗೆ ಸಂಬಂಧಪಟ್ಟಂತ ಯೋಜನೆ ಬರ್ತದೆ ಸರ್. ನೆಕ್ಸ್ಟ್ ಇನ್ನೊಂದು ಬರ್ತಾನೆ ಇಲ್ಲಿ ಮತ್ತೆ ಸರ್ ಇದು ಗತಿಶಕ್ತಿ ಯೋಜನೆ ಅಂತ ಬರ್ತದೆ. ಗತಿಶಕ್ತಿ ಯೋಜನೆ ಇದು ಯಾವ ವರ್ಷ ಬರ್ತಾನೆ? 2021 ಬರ್ತದೆ. ಗತಿಶಕ್ತಿ ಯೋಜನೆ ಎಲ್ಲ ಪಾಯ ಬಿಡ್ಬೇಕು ಕ್ವಶನ್ ಕೇಳಿದೆವು. ಗತಿಶಕ್ತಿ ಯೋಜನೆ ಯಾವ ವರ್ಷ ಬರ್ತಂತಂದ್ರ 2021 ಗತಿಶಕ್ತಿ ಯೋಜನೆ ಬರ್ತ್ರಿ. ಈ ಗತಿಶಕ್ತಿ ಯೋಜನೆ ಉದ್ದೇಶ ಏನಂತ ಕ್ವಶನ್ ಏನಂತಂದ್ರ ಎಲ್ಲದಕ್ಕಿಂತ ಮೂಲ ಸೌಕರ್ಯವನ್ನು ಒದಗಿಸುವುದು. ಮೂಲ ಸೌಕರ್ಯವನ್ನು ಒದಗಿಸ ಸಂಬಂಧಪಟ್ಟಂತೆ ಯಾವ ಒಂದು ಯೋಜನೆ ಬರ್ತಂತಂದ್ರ ಗತಿಶಕ್ತಿ ಯೋಜನೆ ನೋಡಿ ಸರ್. ಇದು ಇನ್ನೊಂದು ಬರ್ತಾನ ಸೇತು ಭಾರತಂ ಅಂತ ಯೋಜನೆ ಬರ್ತಾರೆ. ಸೇತು ಭಾರತಂ ಯೋಜನೆ ಇದು ಸಂತ ಬಿಡ್ತಾನೆ. ಅದು ಎಂತಂದ್ರ ರೈಲ್ವೆ ಟ್ರ್ಯಾಕ್ ಕ್ರಾಸಿಂಗ್ ಮುಕ್ತಗೊಳಿಸುವುದು. ಎಲ್ಲ ನೋಡ್ತೀವಿ ಟ್ರೈನ್ ಒಂದು 10 ನಿಮಿಷ ನಿಲ್ಲೋ ಕಲ್ಸ್ತಾರ. ಅದನ್ನ ಮುಕ್ತಗೊಳಿಸ ಸಂಬಂಧಪಟ್ಟಂತೆ ಯಾವ ಒಂದು ಯೋಜನೆ ಅಂತಂದ್ರ ಸೇತು ಭಾರತಂ ಯೋಜನೆ ಅಂತ ಬರ್ತದೆ ಸರ್. ಅರ್ಥ ಆಯ್ತಲ್ರಿ? ಇತ್ತೀಚೆಗೆ ಕರ್ನಾಟಕದ ಏನಂತಂದ್ರ ವನ್ಯಜೀವಿ ಸಂರಕ್ಷಣಾ ಮೀಸಲು ಅಂತ ಆಯ್ತು. ಯಾವ್ದು? ಕಲಬುರಗಿ ಆಲೂರು ಅಲ್ಲ ಸರ್. ಅಲ್ಲೂರು ಕಲಬುರಗಿ ಆಲೂರು ಸರ್. ಇತ್ತೀಚೆಗೆ ಕರ್ನಾಟಕದ 16ನೇ ವನ್ಯಜೀವಿ ಸಂರಕ್ಷಣಾ ಮೀಸಲು ತಾಣ 16 ನೋಡ್ರಿ. 16ನೇ ವನ್ಯಜೀವಿ ಸಂರಕ್ಷಣಾ ಮೀಸಲು ತಾಣ ಯಾವ್ದು ಘೋಷಣೆ ಆಯ್ತು ಅಂತಂದ್ರ ಕಲಬುರಗಿ ಆಲೂರು. ಇದು ಯಾವ ತಾಲೂಕು ಬರ್ತಂತಂದ್ರ ಚಿತ್ತಾಪುರ ತಾಲೂಕು ನೋಡ್ರಿ. ಯಾವ ತಾಲೂಕು ಅಂತಂದ್ರ ಚಿತ್ತಾಪುರ ಬರ್ತ ನೋಡಿ ಸರ್. ಇದು ನಿನ್ನೆ ಸರ್. ಅದು 1972 ರಾಜ್ಯ ವನ್ಯಜೀವಿ ಕಾಯ್ದೆ ಮೂಲಕ 36 ಶಿಕ್ಷಣ ಮೂಲಕ ಮಾಡ್ತಾರೆ ಘೋಷಣೆ ಮಾಡ್ತಾರೆ ಅಂತ ಹೇಳಿದ್ರು ಸರ್. ಎಲ್ಲ ಒಂದು ಹೇಳ್ಯಾರ. ನಮ್ಮ ಕರ್ನಾಟಕದಲ್ಲಿ ಪ್ರಸ್ತುತ ಎಷ್ಟದ ವನ್ಯಜೀವಿ ಸಂರಕ್ಷಣಾ ಮೀಸಲು? 16. ಈಗ ಹೇಳಿದ್ರಿ ವನ್ಯಜೀವಿ ಸಂರಕ್ಷಣಾ ಮೀಸಲು. ಅವು ವನ್ಯಜೀವಿ ಧಾಮ ಅಂತ 38 ಅದಾವ. ಅವು ಬೇರೆ, ವನ್ಯಜೀವಿ ಧಾಮ ಬೇರೆ. ವನ್ಯಜೀವಿ ಸಂರಕ್ಷಣಾ ಮೀಸಲು ಎಷ್ಟದ ಅಂತಂದ್ರ 16 ಅದಾವ. ಒಂದ್ಸಲ ರಿವಿಷನ್ ಮಾಡ್ತೀನಿ, ಸ್ಪೀಡ್ ಆಗಿ ಹೇಳ್ಬಿಡ್ರಿ. ಹೇಳ್ತಾರಲ್ರಿ ಬಂಕಾಪುರ ನವಿಲು ಮೀಸಲ ಹಾವೇರಿ, ಮಾಗಡಿ ಕೆರೆ ಗದಗ ಸರ್. ಸರ್ ನಮ್ಮ ಕರ್ನಾಟಕದಲ್ಲಿ ನವಿಲು ಮೀಸಲು ತಾಣ ಎಲ್ಲಿ ಇರೋಣ? ಬಂಕಾಪುರದೊಂದು ಬರ್ತದೆ, ಆದಿಚುಂಚನಗಿರಿ ಒಂದು ನಾವೊಂದು ಬಂಕಾಪುರ ಆದಿಚುಂಚನಗಿರಿ ಆದಿಚುಂಚನಗಿರಿ ಮಂಡ್ಯ ಇಲ್ಲಿಕ ಮಾಡ್ತಾರೆ ಮಂಡ್ಯ ಮತ್ತ ಬಳ್ಳಾರಿ ನೆಕ್ಸ್ಟ್ ಮಾಗಡಿ ಕೆರೆ ಸಂರಕ್ಷಣಾ ಮೀಸಲು ಪ್ರದೇಶ ಗದಗ ಸರ್. ಗೋನಾಳ್ ಪಕ್ಷಿ ಮೀಸಲು ಯಾದಗಿರಿ. ನೆಕ್ಸ್ಟ್ ತಿಮ್ಲಾಪುರ್ ಸಂರಕ್ಷಣಾ ಮೀಸಲು ಪ್ರದೇಶ ತುಮಕೂರು. ತಿಮ್ಲಾಪುರ್ ಬಂತಂದ್ರ ತುಮಕೂರು ಬರ್ತ ನೋಡ್ರಿ. ನೆಕ್ಸ್ಟ್ ಬಸೂರು ಅಮೃತ್ ಮಹಲ್ ಸಂರಕ್ಷಣಾ ಮೀಸಲು ಅಮೃತ್ ಮಹಲ್ ಚಿಕ್ಕಮಗಳೂರು. ಒಂದು PC ಕ್ವಶನ್ ಅಮೃತ್ ಮಹಲ್ ಅಶು ಸಂಶೋಧನಕ್ಕೆ ಹೇಳಿಕೆ ಮಾಡ್ತಂತಂದ್ರ ಅಮೃತ್ ಮಹಲ್ ಒಂದು ಸಂರಕ್ಷಣಾ ಹೇಳಿಕೆ ಮಾಡ್ತಂತಂದ್ರ ಚಿಕ್ಕಮಗಳೂರು ಸರ್. ಇದು ಆರ್ನ್ಬಿಲ್ ಸಂರಕ್ಷಣಾ ಮೀಸಲು ಪ್ರದೇಶ ಉತ್ತರ ಕನ್ನಡ. ಆರ್ನ್ಬಿಲ್
ಸಂರಕ್ಷಣೆ ಅಂತಂದ್ರೆ ಉತ್ತರ ಕನ್ನಡ ಕಂಡು ಬರ್ತದೆ ನೋಡಿ ಸರ್ ಇದು. ನೆಕ್ಸ್ಟ್ ಬೆಡ್ತಿ ಸಂರಕ್ಷಣಾ ಮೀಸಲು ಉತ್ತರ ಕನ್ನಡ. ಶಾಲ್ಮಾಲ ಎಕೋಸಿಸ್ಟಮ್ ಉತ್ತರ ಕನ್ನಡ. ನೆಕ್ಸ್ಟ್ ಅಂಕ ಸಮುದ್ರ ಸಂರಕ್ಷಣಾ ಮೀಸಲು ವಿಜಯನಗರ. ನೆಕ್ಸ್ಟ್ ಪುಟ್ಟೇನಹಳ್ಳಿ ಪಕ್ಷಿ ಮೀಸಲು ಪ್ರದೇಶ ಪುಟ್ಟನಹಳ್ಳಿ ಬೆಂಗಳೂರು ನೋಡ್ರಿ. ಪುಟ್ಟನಹಳ್ಳಿ ಭಾಳ ಇಂಪಾರ್ಟೆಂಟ್. ಎಲ್ಲರ ಮೊದಲು ಬೆಂಗಳೂರು ಯಾವ್ದು ಕೂಡ ಅಲ್ಲೇ ಟ್ರಾಫಿಕ್ ಇರ್ತೋ ಅಲ್ಲೇ ಗುಬ್ಬಿ ಬರ್ತಕ್ಕಂಥ ಪುಟ್ಟೇನಹಳ್ಳಿ ಪಕ್ಷಿ ಮೀಸಲು ಪ್ರದೇಶ ಕಂಡು ಬರ್ತಕ್ಕಂಥ ಜಿಲ್ಲೆ ಯಾವ್ದಂತಂದ್ರ ಬೆಂಗಳೂರು ನೋಡ್ಸಿರಿ. ನೆಕ್ಸ್ಟ್ ತುಂಗಭದ್ರಾ ನೀರುನಾಯಿ ಮೀಸಲು ಸಂರಕ್ಷಣಾ ಪ್ರದೇಶ ವಿಜಯನಗರ ನೋಡ್ರಿ. ತುಂಗಭದ್ರಾ ನೀರುನಾಯಿ ಮೀಸಲು ಪ್ರದೇಶ ಅಂತಂದ್ರ ವಿಜಯನಗರ ನೋಡ್ಸರಿದು. ವೇಲಾಪುರ ಪಕ್ಷಿ ಮೀಸಲು ಪ್ರದೇಶ ಮಂಡ್ಯ. ವೇಲಾಪುರ ಪಕ್ಷಿ ಮೀಸಲು ಮೊದಲು ಮೈಸೂರು ಇತ್ತು ಏನಂತಂದ್ರ ಮಂಡ್ಯ ನೋಡ್ರಿ. ವೇಲಾಪುರ ಪಕ್ಷಿ ಮೀಸಲು ಅಂತಂದ್ರ ಮಂಡ್ಯ ಬರ್ತ ನೋಡ್ರಿ. ನೆಕ್ಸ್ಟ್ ಮೈದಾನಹಳ್ಳಿ ಕೃಷ್ಣಮೃಗ ಮೀಸಲು ತಾಣ. ಇದಕ್ಕೆ ಇನ್ನೊಂದು ಹೆಸರು ಜಯಮಂಗಲ. ಜಯಮಂಗಲ ಕೃಷ್ಣಮೃಗ ಉನ್ಯಧಾಮ ಎಲ್ಲಿ ಅಂತಂದ್ರ ತುಮಕೂರು ನೋಡಿ ಸರ್ ಇದು. ನೆಕ್ಸ್ಟ್ ಉಮ್ಮತ್ತೂರು ಸಂರಕ್ಷಣಾ ಮೀಸಲು ಚಾಮರಾಜನಗರ ನೋಡ್ರಿ. ಉಮ್ಮತ್ತೂರು ಯಾಕಂತ ಇದು ಘೋಷಣೆ ಆಗಿದೆ ಅಂತ ಕ್ವಶನ್ ಆಗೋ ಚಾನ್ಸಸ್ ಭಾಳ ಐತಣ. ಪೊಲೀಸ್ ನಮ್ಗೆ ಕ್ವಶನ್ ಕೇಳಿದ್ನಲ್ರಿ ಯಾವ್ದ್ರಿ ಅದು GK VK ಅವೆಲ್ಲ ಬರ್ತಿರ್ತವ್ರಿ. ಅಲ್ಲ ಆತರ ಕ್ವಶನ್ ಕೇಳಿದ್ನಲ್ರಿ ಇವು ಘೋಷಣೆ ಆಗಿವಲ್ಲ ಮತ್ತೆ ಕ್ವಶನ್ ಕೇಳ್ಬೋದು ನಾನು. ಉಮ್ಮತ್ತೂರು ಸಂರಕ್ಷಣಾ ಮೀಸಲು ಬರ್ತಂತಂದ್ರ ಚಾಮರಾಜನಗರ ನೋಡಿ ಸರ್ ಇದು. ಚಿಕ್ಕ ಸಂಗಮ ಸಂರಕ್ಷಣಾ ಮೀಸಲು ಬಾಗಲಕೋಟೆ. ಈ ಚಿಕ್ಕ ಸಂಗಮದಲ್ಲಿ ಯಾವ ನದಿ ಕೊಡ್ತಾನ? ಘಟಪ್ರಭು ಮತ್ತು ಕೃಷ್ಣ. ಕೂಡಲ ಸಂಗಮ ಒಳಗ ಮಲಪ್ರಭು ಮತ್ತು ಕೃಷ್ಣ ಸರ್. ಕೂಡ್ಲಿ ಒಳಗ ತುಂಗ ಮತ್ತು ಭದ್ರಾ. ಕೂಡ್ಲಿ ಬಂತಂದ್ರ ತುಂಗ ಮತ್ತು ಭದ್ರಾ ಕೊಡ್ತಾನ ಸರ್ ಇದು. ನೆಕ್ಸ್ಟ್ ಮುಂಡಿಗೆ ಕೆರೆ ಪಕ್ಷಿ ಸಂರಕ್ಷಣಾ ಮೀಸಲು ಉತ್ತರ ಕನ್ನಡ. ಮುಂಡಿಗೆ ಕೆರೆ ಬಂತಂದ್ರ ಉತ್ತರ ಕನ್ನಡ. ಹಾಗಾದ್ರೆ ಇತ್ತೀಚೆಗೆ KS ನರಸಿಂಹಸ್ವಾಮಿ ಅವರ ಹೆಸರನ್ನು ಯಾವ ಕೆರೆಗೆ ಇಡಲಾಗಿದೆ? ಅಮಾನಿ ಕೆರೆ. ಇತ್ತೀಚೆಗೆ KS ನರಸಿಂಹಸ್ವಾಮಿ ಅವರ ಹೆಸರನ್ನ ಯಾವೊಂದು ಕೆರೆಗೆ ಇಡಲಾಗಿದೆ ಅಂತಂದ್ರೆ ಮಂಡ್ಯದಲ್ಲಿ ಕಂಡು ಬರ್ತಕ್ಕಂಥ ಅಮಾನಿ ಕೆರೆ ಅಂತ ಬರ್ತ ನೋಡ್ರಿ. ಕೆರೆ ಸರ್ ಕೆರೆ. ನೆಕ್ಸ್ಟ್ ಎಲೆಮೂತಿನ ಬಾವುಲಿ ಕೋಲಾರ ನೋಡ್ರಿ. ಎಲೆಮೂತಿನ ಬಾವುಲಿ ಅಂತಂದ್ರ ಕೋಲಾರ ಕಂಡು ಬರ್ತ ನೋಡ್ರಿ ಸರ್. ಮನೆ ಸರ್ ಹೇಳ್ಯಾರ ಮ್ಯಾಂಗ್ರೋಸ್ ಬಗ್ಗೆ ಅಂತ ಎಲ್ಲ ಹೇಳ್ಯಾರಿ. ಮ್ಯಾಂಗ್ರೋಸ್ ಎಷ್ಟು ಬರ್ತಾರೆ ಭಾರತದಲ್ಲಿ ಶೇಕಡ ಟೋಟಲ್ 0.1 ಸರ್. 0.1 ಅಂತ ಭಾರತದಲ್ಲಿ ಅಂತಂದ್ರೆ ಮ್ಯಾಂಗ್ರೋಸ್ ಕಡೆ ಕಂಡು ಬರ್ತಾರೆ. ನಮ್ಮ ಕರ್ನಾಟಕ ಅತಿ ಹೆಚ್ಚು ಮ್ಯಾಂಗ್ರೋಸ್ ಎಲ್ಲಿ ಕಂಡು ಬರ್ತಾರೆ? ಮತ್ತು ಉತ್ತರ ಕನ್ನಡ ಕಡೆ ಏನ್ ಬರ್ತದೆ ಅಂತಂದ್ರೆ ಅತಿ ಹೆಚ್ಚು ಮ್ಯಾಂಗ್ರೋಸ್ ಕಂಡು ಬರ್ತಾರೆ ನೋಡಿ ಸರ್. ಇದು ಕುಂದಾಪುರ ಯಾವ ನದಿ ಅಂತ ಕ್ವಶನ್ ಏನಂತಂದ್ರೆ ಗಂಗೋಳಿ ನದಿ. ಅತಿ ಹೆಚ್ಚು ಮ್ಯಾಂಗ್ರೋಸ್ ಕಾಡು ನಾಶ ಆದಂತ ರಾಜ್ಯ ಅಂತಂದ್ರೆ ಅತಿ ಹೆಚ್ಚು ಮ್ಯಾಂಗ್ರೋಸ್ ಕಾಡು ಭಾರತದಲ್ಲಿ ನಾಶ ಆದಂತ ರಾಜ್ಯ ಗುಜರಾತ್. ಅತಿ ಹೆಚ್ಚು ಬೆಳವಣಿಗೆ ಅಂತಂದ್ರೆ ಆಂಧ್ರ ಪ್ರದೇಶ. ಮ್ಯಾಂಗ್ರೋಸ್ ಕಾಡು ಅತಿ ಹೆಚ್ಚು ಮ್ಯಾಂಗ್ರೋಸ್ ಕಾಡು ನಾಶ ರಾಜ್ಯ ಅಂತ ಗುಜರಾತ್ ಬರ್ತಾ, ಬೆಳವಣಿಗೆ ಬಂತಂತ ಆಂಧ್ರ ಪ್ರದೇಶ ಬರ್ತಾರೆ. ನೆಕ್ಸ್ಟ್ ಅತಿ ಹೆಚ್ಚು ಈ ಮ್ಯಾಂಗ್ರೋ ಡೇ ಅಂತ ಮಾಡ್ತಾನ ಜುಲೈ 26 ನೋಡ್ರಿ. ಮ್ಯಾಂಗ್ರೋ ದಿನ ಅಂತ ಮಾಡ್ತಂತಂದ್ರ ಜುಲೈ 26 ಮಾಡ್ತಾನೆ ಸರ್ ಇದು. ಇನ್ನೊಂದು ಸಂಸ್ಥೆಗೆ ಎಷ್ಟರ ಸಂಭ್ರಮ? 40ರ ಸಂಭ್ರಮ ನೋಡ್ರಿ. ಲೋಕಾಯುಕ್ತ ಇನ್ನೊಂದು ಬರ್ತಾನ ಮಸೂದೆ ಇವನಮ್ಮ ಮಸೂದೆ. ಎಷ್ಟು ಬರ್ತಾನೆ? ಇವನಮ್ಮ ಮಸೂದೆ ಮದುವೆಗೆ ಹೆಚ್ಚು ಬರ್ತಾನೆ. ಅನ್ನಂತಂದ್ರೆ ಬೇರೆ ಒಂದು ಜಾತಿ ಹುಡುಗಿ ಮದುವೆ ಏನಂತಂದ್ರೆ ಅವ್ರಿಗೊಂದು ಏನೇ ಒಂದು ದೌರ್ಜನ್ಯ ಮಾಡ್ಲಿ, ಅವ್ರ ಹತ್ಯೆ ಮಾಡ್ಲಿ, ಅವ್ರಂತ ಗಂಭೀರವಾದ ಒಂದು 5 ರಿಂದ 7 ವರ್ಷ ಏನಂತಂದ್ರೆ ಗಂಭೀರವಾದಂತ ಶಿಕ್ಷೆ ಕೊಡ್ತಾರಂತ. ಅದು ಯಾವ ಒಂದು ಮಸೂದೆ ಅಂತಂದ್ರೆ ಇವನಮ್ಮ ಮಸೂದೆ ನೋಡ್ತಾ ಇರೋದು. ಇನ್ನೊಂದು ಕಾಲೇಜು ಶಿಕ್ಷಣ ಸಂಸ್ಥೆಗಳೇ ಮಾಡ್ತಾರ ಅಂತಂದ್ರೆ ಜಾತಿ ತಾರತಮ್ಯ ಮಾಡೋ ಸಂಬಂಧಪಟ್ಟಂತೆ ಒಂದು ಮಸೂದೆ ಮಾಡಿದ್ರೆ ಯಾವ್ದ್ರಿ? ರೋಹಿತ್ ವೇಮುಲಾ ಮಸೂದೆ. ರೋಹಿತ್ ವೇಮುಲಾ ಮಸೂದೆ. ಈ ರೋಹಿತ್ ವೇಮುಲಾ ಮಸೂದೆ ಯಾವ್ದಕ್ಕೆ ಸಂಬಂಧಪಟ್ಟಂತ ರೋಹಿತ್ ವೇಮುಲಾ ಮಸೂದೆ ಅಂತಂದ್ರೆ ಇದು SC/ST ಸಂಬಂಧಪಟ್ಟ ಮೇನ್ ಸರ್. SC/ST ಇದು SC/ST ಸಂಬಂಧಪಟ್ಟಂತೆ ಕಾಲೇಜು ವಿಶ್ವವಿದ್ಯಾಲಯ ಮಾಡ್ತಾರ ಅಂತಂದ್ರ ತಾರತಮ್ಯ ಮಾಡೋ ಸಂಬಂಧಪಟ್ಟಂತೆ ಅದನ್ನ ತಡೆಗಟ್ಟಲು ಯಾವ ಒಂದು ಮಸೂದೆ ಮಾಡಂತಂದ್ರ ವೇಮುಲಾ ಮಸೂದೆ ಅಂತ ಬರ್ತಾವ ಸರ್. ಇತ್ತೀಚೆಗೆ ಮೋತಿ ಕಾರ್ಯಕ್ರಮ ಮಾಡ್ಯಾರ. ನಾವು ಮೋತಿ ಕಾರ್ಯಕ್ರಮ ಈಗ ನಿಂತು ನಾಯಿ ಮಕ್ಕಂದಿರ್ತಲ್ಲ ಸರ್. ಇವ್ ಮಕ್ಕಂದ ಅಂತ ಹಿಡ್ಕೊಂಡು ಏನ್ ಮಾಡ್ತಂತ ದತ್ತು ತಗೋದು. ಇದಕ್ಕೆ ಯಾವ ಸುಪ್ರೀಂ ಕೋರ್ಟ್ ಮಾಡಿಸ್ತೀವಿ ಯಾವ ಕಾರ್ಯಕ್ರಮ ಹೋಗಿ ಯಾವ ಕಾರ್ಯಕ್ರಮ ಅಂತಂದ್ರ ಮೋತಿ ಕಾರ್ಯಕ್ರಮ. ಧಾರವಾಡ ನಮ್ಮನ್ನ ಸಾಕ ದೊಡ್ಡದೈತಿ. ನೆಕ್ಸ್ಟ್ ನೋಡಿ ಸರ್ ಇದು ಪ್ರಸ್ತುತ ಕೇಂದ್ರ ಇದೆ ಸರ್. ಲೋಕಪಾಲ್ ಬರ್ತಾನ್ರಿ. ಆ ಲೋಕಪಾಲ್ ದೈವಕ್ಕೆ ಏನ್ ಬರ್ತಾನೆ? ಪ್ರಸ್ತುತ ಲೋಕಪಾಲ ದೈವಕ್ಕೆ ಎಂಪವರ್ ಸಿಟಿಜನ್ಸ್ ಎಕ್ಸ್ಪೋರ್ ಕರಪ್ಷನ್ ಬರ್ತಾನೆ. ಇದು ಬಹಳ ಇಂಪಾರ್ಟೆಂಟ್.
ಪ್ರಸ್ತುತ ಲೋಕಪಾಲನ ಧ್ಯೇಯವಾಕ್ಯ ಏನ್ ಬರ್ತಂತಂದ್ರ ಎಂಪವರ್ ಸಿಟಿಜನ್ಸ್ ಎಕ್ಸ್ಪೋಸ್ ಕರಪ್ಷನ್ ಬರ್ಕೊಂಡು ಸರ್. ಪ್ರಸ್ತುತ ಕರ್ನಾಟಕ ಲೋಕಾಯುಕ್ತರಿಗೆ ಪಾಟೀಲ್, ಭಾರತ ಲೋಕಪಾಲರಿಗೆ AM, ಭಾರತದ ಪ್ರಸ್ತುತ ಕಾನೂನು ಆಯೋಗದ ಅಧ್ಯಕ್ಷರಾದವರಿಗೆ ದಿನೇಶ್ ಮಹೇಶ್ವರಿ, ಭಾರತದ ಪ್ರಸ್ತುತ ಕಾನೂನು ಆಯೋಗದ ಅಧ್ಯಕ್ಷ ಅಂತಂದ್ರ ದಿನೇಶ್ ಮಹೇಶ್ವರಿ ಸರ್. ಕರ್ನಾಟಕ ಕಾನೂನು ಆಯೋಗದ ಅಧ್ಯಕ್ಷರಾದವರಿಗೆ ಅಶೋಕ್ ಬಿ ಇಚ್ಗೇರಿ ಸರ್. ಅಶೋಕ್ ಬಿ ಇಚ್ಗೇರಿ ಬರ್ತಾರೆ ಸರ್. ಇವರು ಇತ್ತೀಚೆಗೆ ಏನು ಸುದ್ದಿ ಐತೆ ಅಂತಂದ್ರೆ ಇದು ಧರ್ಮಸ್ಥಳ ಅದ ಸರ್. ಯಾವ ವೀರೇಂದ್ರ ಹೆಗಡೆ ಅವರು ಒಂದು 365 ಒಂದು ಗ್ರಾಮ ಅಂತಂದ್ರೆ ಒಂದು ವಿಮಾ ಗ್ರಾಮ ಅಂತ ಮಾಡಕೊಂತಾರ. ಯಾರಂತಂದ್ರ ವೀರೇಂದ್ರ ಹೆಗಡೆ ಅವರು ಅಂದ್ರೆ. ಮತ್ತೆ ಈ ಧರ್ಮಸ್ಥಳ ಮತ್ತು LIC ಕೂಡ ಮಾಡ್ಕೊಂತಂದ್ರ ಕೆಲವೊಂದಿಷ್ಟು ಒಪ್ಪಂದ ಮಾಡ್ಕೊಂಡು ನೋಡಿ ಸರ್. ಅವು ಇಲ್ಲಿ LIC ಕಂಪ್ನಿ ಯಾವ ಸ್ಥಾಪನೆ ಆಗ್ತಾನದು LIC 1956 ಅಂತಂದ್ರೆ LIC ಸ್ಥಾಪನೆ ಆಗ್ತದೆ. LIC ಹೆಡ್ ಕ್ವಾರ್ಟರ್ಸ್ ಎಲ್ಲಿ ಇರ್ತದೆ? ಮುಂಬೈ ಸರ್. LIC ಹೆಡ್ ಕ್ವಾರ್ಟರ್ಸ್ ಎಲ್ಲಿ ಅಂತಂದ್ರೆ ಮುಂಬೈ ಬರ್ತದೆ. LIC ಪ್ರಸ್ತುತ CR ದೊರೆಸ್ವಾಮಿ. LIC ಪ್ರಸ್ತುತ ಯಾರು ಬರ್ತದೆ ಅಂತಂದ್ರೆ ದೊರೆಸ್ವಾಮಿ ಬರ್ತದೆ ಸರ್. ಇದು ನೆಕ್ಸ್ಟ್ ಇಲ್ಲಿ ಇನ್ನೊಂದು VVPAT ಅಂತ ಬರ್ತಾನೆ. ಇಲ್ಲಿ VVPAT ಏನ VVPAT ಅಂತಂದ್ರೆ ವೋಟರ್ ವೆರಿಫೈಡ್ ಪೇಪರ್ ಆಡಿಟೆಡ್ ಟ್ರೈಲ್ ಅಂತ ಬರ್ತದೆ ನೋಡಿ. ವೋಟರ್ ವೆರಿಫೈಡ್ ಪೇಪರ್ ಟೈಟಲ್, ವೋಟರ್ ವೆರಿಫೈಡ್ ಪೇಪರ್ ಟ್ರೈಲ್ ಅಂತ ಬರ್ತದೆ ಸರ್. ಇದು ಯಾವ ವರ್ಷ ಬರ್ತಾನೆ? 2013 ಸರ್. ಯಾವ ವರ್ಷ ಅಂತಂದ್ರೆ 2013 ಮಾಡ್ತಾರ ಅಂತಂದ್ರ ನಾಗಾಲ್ಯಾಂಡ್ ಎಲೆಕ್ಷನ್ ಮಾಡ್ತಾನ ಅಂತಂದ್ರ ಬಳಕೆ ಮಾಡ್ತೋಡ್ರಿ. 2013 ಮಾಡ್ತಂತ ಸುಪ್ರೀಂ ಕೋರ್ಟ್ ತೀರ್ಪು ಮಾಡ್ತಂತಂದ್ರೆ ಜಾರಿ ಬರ್ತಾನೆ ಅಂತಂದ್ರ ಸಾರಿ VVPAT 2013 ಬರ್ತದೆ. ಇನ್ನೊಂದು ನೋಟಾ ಅಂತ ಬರ್ತಾನೆ, ನಾನ್ ಆಫ್ ದಿ ಅಬೋ. ಈ ನೋಟಾ ಯಾವ ವರ್ಷ ಬರ್ತಂತಂದ್ರ 2013 ಬರ್ತಾನೆ ಸರ್. ಇದು 2017 ಮಾಡ್ತಂತ ತನ್ನ ಚಿಹ್ನೆ ಜಾರಿ ಮಾಡ್ತಾನೆ ನೋಡ್ರಿ. ನೋಟಾಕ್ ಒಂದು ಚಿಹ್ನೆ ಇರ್ತಲ್ಲ ಸರ್. ಅದನ್ನ ಯಾವ ವರ್ಷ ಅಂತಂದ್ರೆ 2015 ನೋಡಿ ಸರ್. ಇದು ನೆಕ್ಸ್ಟ್ ಕ್ವಶನ್ ಏನಂತಂದ್ರೆ ಇಲ್ಲಿ EVM ಅಂತ ಬರ್ತದೆ. ಈ EVM ಇದು ಕ್ವಶನ್ ಏನಂತಂದ್ರೆ ಈ EVM ಅನ್ನ ಮೊಟ್ಟ ಮೊದಲ ಬಾರಿಗೆ ಅಂದ್ರೆ ನಮ್ಮ ಕರ್ನಾಟಕ ಇತ್ತೀಚೆಗೆ ಮಾಡಿ ಅಂತಂದ್ರೆ ಬ್ಯಾಲೆಟ್ ಪೇಪರ್ ಮೂಲಕ ಏನಂತ ಎಲೆಕ್ಷನ್ ಹಾಕಂತ ರಾಜ್ಯಪಾಲರಿಗೆ ಅಂತಂದ್ರೆ ಮಾಡಿದ್ರು. ಅದಕ್ಕೆ ರಾಜ್ಯಪಾಲ ಅಂಕಿತ ಹಾಕಿದ್ರಿ. ಅದಕ್ಕೆ ಸಂಬಂಧಪಟ್ಟಂತೆ EVM ಸುದ್ದಿಗೆ ಐತ್ರಿ. EVM ಅಂತಂದ್ರೆ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ ಅಂತ ಬರ್ತಾನೆ. ಇದು ಈ EVM ಅನ್ನ ಯಾರು ಕಂಡು ಹಿಡಿತಾರೆ? ಇದನ್ನ ಹನೀಫ್ ಸರ್ 1980 ಹನೀಫ್ ಅವ್ರು ಏನ್ ಮಾಡ್ತಾರ ಅಂತಂದ್ರೆ EVM ಅನ್ನ ಕಂಡು ಹಿಡಿತಾರೆ. ಈ EVM ಅನ್ನ ಯಾರು ತಯಾರು ಮಾಡ್ತಾರ ಅಂತಂದ್ರೆ ಎಲೆಕ್ಟ್ರಿಷಿಯನ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಮತ್ತು ಬೆಲ್ ಮತ್ತು ECI ಅಂತ ಬರ್ತಾರೆ. ಇವೆರಡು ಸಂಸ್ಥೆ ಕೂಡ ಮಾಡ್ತಾವ ಅಂತಂದ್ರ ಈ ವೋಟಿಂಗ್ ಮಷಿನ್ ತಯಾರು ಮಾಡ್ತಾವ ಸರ್. ಈ EVM ಅನ್ನ ಮೊಟ್ಟ ಮೊದಲ ಬಾರಿ ಎಲ್ಲಿ ಬಳಕೆ ಮಾಡ್ತಾರೆ? ಇದನ್ನ ಕೇರಳದ ಉತ್ತರ ಪೂರ್ವ ಎಲೆಕ್ಷನ್ ಏನ್ ಮಾಡ್ತಾರ ಅಂತಂದ್ರೆ 1982 ಒಳಗೆ ಮಾಡ್ತಾರ ಅಂತಂದ್ರೆ ಇದನ್ನ ಬಳಕೆ ಮಾಡ್ತಾರೆ ಸರ್. ಇದು ಒಂದು ಮತಯಂತ್ರದಲ್ಲಿ ಎಷ್ಟು ಮಂದಿ ಮತ ಏನ್ ಸರ್ ಈ ಅಂತಂದ್ರ 16 ನೋಡ್ರಿ. ಒಂದು 4 ಮತ ಬಂತಂತಂದ್ರ 64 ಬರ್ತಾವ ನೋಡ್ರಿ. ಕರೆಕ್ಟ್ ಅಲ್ರಿ? ಅಂದ್ರೆ ಒಂದು ಮತಯಂತ್ರ ಇರ್ತಲ್ಲ ಸರ್, ಅದ್ರೊಳಗ ಎಷ್ಟು ಮಂದಿ ಹೆಸರನ್ನ ಸೇರಿಸಬಹುದು ಅಂತಂದ್ರ 16 ಮಂದಿ. 4 ಮತಯಂತ್ರ ಬಂತಂತಂದ್ರ 16 × 4 ಎಷ್ಟು ಅಂತಂದ್ರ 64 ಹೆಸರನ್ನ ಮಾಡ್ತಂತಂದ್ರ ಸೂಚಿಸಬಹುದು ನೋಡಿ ಸರ್. ಇದು ಅರ್ಥ ಆಯ್ತಿಲ್ರಿ? ನೆಕ್ಸ್ಟ್ ಕ್ವಶನ್ ಏನಂತಂದ್ರ ತೊಗಲುಗೊಂಬೆ ಆಟ ಇದು ಯಾವ ರಾಜ್ಯದ ಜಾನಪದ ನೃತ್ಯ ಅಂತ್ರಿ? ತೊಗಲುಗೊಂಬೆ ಆಟ ನಮ್ ಕರ್ನಾಟಕ. ತೊಗಲುಗೊಂಬೆ ಆಟ ನಮ್ಮ ಕರ್ನಾಟಕ. ಕರ್ನಾಟಕದ ಯಾವ ಜಿಲ್ಲೆ ಅಂತಂದ್ರ ಬಳ್ಳಾರಿ ನೋಡ್ರಿ. ಯಾವಂತಂದ್ರ ತೊಗಲುಗೊಂಬೆ ಆಟ, ದೊಡ್ಡ ಆಟ, ಸಣ್ಣ ಆಟ, ಗುರ್ರಕತ್ತ. ದೊಡ್ಡ ಆಟ, ಸಣ್ಣ ಆಟ, ನೆಕ್ಸ್ಟ್ ತೊಗಲುಗೊಂಬೆ, ಗುರ್ರಕತ್ತ. ಇದು ಯಾವ ಜಿಲ್ಲೆ ಅಂತಂದ್ರ ಬಳ್ಳಾರಿ ಬರ್ತದೆ ಸರ್. ಇದು ಭೂತೇರು ಆಡು ಕುಣಿತ ಬರ್ತದೆ. ಭೂತೇರು ಆಡು ಕುಣಿತ ಬೀದರ್ ನೋಡ್ರಿ. ಭೂತರಾಧನೆ ಬಂತಂತ ನಾವು ಕನ್ಫ್ಯೂಸ್ ಹಾಕೋಬಿಡ್ರಿ. ಭೂತೇರು ಆಡು ಕುಣಿತ ಬಂತಂತಂದ್ರ ಬೀದರ್ ಬರ್ತದ. ಭೂತರಾಧನೆ ಬಂತಂತಂದ್ರ ಒಂದು ದಕ್ಷಿಣ ಕನ್ನಡ ಬರ್ತದೆ, ಇನ್ನೊಂದು ಬರ್ತಂತಂದ್ರ ಉಡುಪಿ ಬರ್ತದೆ ಸರ್. ಅರ್ಥ ಆಯ್ತಲ್ರಿ? ನೆಕ್ಸ್ಟ್ ಬರ್ತಾನೆ ಯಕ್ಷಗಾನ. ನಮ್ಮ ಕರ್ನಾಟಕ ಯಾವ ಒಂದು ಜಿಲ್ಲೆ ಮಾಡ್ತಾನ? ಕರಾವಳಿ ಜಿಲ್ಲೆ. ಇದ್ರೊಳಗೆ ತೆಂಕನತಿಟ್ಟು ಮತ್ತು ಬಡಗತಿಟ್ಟು ಅಂತ ಬರ್ತದೆ ನೋಡಿ ಸರ್. ಇದು ತೆಂಕನತಿಟ್ಟು ಅಲ್ಲಿ ಮೂಡಲ್ಪ ಮತ್ತು ಬಡಲ್ಪ ಎರಡು ಅಲ್ರಿ? ಮೂಡಲ್ಪದಾಗ ಮತ್ತೆ ಬರ್ತಾನೆ ತೆಂಕತಿಟ್ಟು, ಬಡಗತಿಟ್ಟು, ಅರಬಿ ತಿಟ್ಟು. ಎದ್ರ ಬರ್ತಂತ ಮೂಡಲ್ಪ ಮತ್ತು ಕೊಡಲ್ಪದ ಬರ್ತದೆ ನೋಡಿ ಸರ್. ಕರೆಕ್ಟ್. ನೆಕ್ಸ್ಟ್ ಉತ್ತರಿ ಕುಣಿತ ಕೊಡಗು ನೋಡ್ರಿ. ನೆಕ್ಸ್ಟ್ ಗೋಲಾ ನೃತ್ಯ ಅಂತ ಬರ್ತಾರೆ. ಇದು ಕೊಡಗು ನೋಡ್ರಿ. ಇನ್ನೊಂದ್ಸಲ ನೋಡ್ರಿ, ಕರ್ನಾಟಕದಲ್ಲಿ ಆಚರಿಸ್ತಕ್ಕಂತ ನೃತ್ಯಗಳು ಯಾವ ಬರ್ತಾವ ಅಂತಂದ್ರ ಭೂತೇರು ಆಡು ಕುಣಿತ ಎಲ್ಲಿ ಹೇಳಿ ನಾನು ಬೀದರ್ ಸರ್. ಸಣ್ಣ ಆಟ ಮತ್ತು ತೊಗಲುಗೊಂಬೆ ಬಂತಂದ್ರ ಬಳ್ಳಾರಿ. ಕರಡಿ ಮಜಲು ಅಂತ ಬರ್ತಾರೆ. ಕರಡಿ ಮಜಲು
ಕೊಪ್ಪಳ ನಾವೆಲ್ಲ ಅಂತ ಆಲ್ಮೋಸ್ಟ್ ಎಲ್ಲಾರು ಇಲ್ಲಿ ಇದ್ದಾರೆ, ಎಲ್ಲಾರು ಕುಂತಿರ್ತೀರಿ ಕರಡಿ ಮ್ಯಾಗ. ಈಗ ಕರಡಿ ಮಜಲ್ ಬಂತಂತಂದ್ರ ಕರಡಿ ಆಡ್ಸೋದ್ರಿ ಆಯ್ತಿರ್ಲಿ ಬಿಡು. ನಮ್ ಕಡೆ ಅಂದ್ರೆ ಊರಾಗ ಕರಡಿ ಆಡ್ಸಕ್ ಬಂದಿರ್ತಾರಲ್ಲ ಅದನ್ನ ಮಾಡಿ ಕರಡಿ ಮಜಲ್ ಬಾರಿಸ್ತಿದ್ ಅದೇನ್ರಿ. ನೆಕ್ಸ್ಟ್ ಭೂತಾರಾಧನೆ ಮತ್ತು ಕಂಬಳ ದಕ್ಷಿಣ ಕನ್ನಡ ಮತ್ತು ಉಡುಪಿ ನೋಡ್ರಿ. ಭೂತಾರಾಧನೆ ಮತ್ತು ಕಂಬಳ ಬಂತಂತಂದ್ರ ದಕ್ಷಿಣ ಕನ್ನಡ ಮತ್ತು ಉಡುಪಿ ನೋಡ್ರಿ. ಭಾಳ ಜಿಕೆ ಕಡಿಮೆ ಅದ ಸರ್ ಕಡೆ ಸರ್ ಸ್ವಲ್ಪ ಇದು ಮಾಡ್ತಾರ. ನೆಕ್ಸ್ಟ್ ನೋಡ್ರಿ, ಕರ್ನಾಟಕದಲ್ಲಿ ರಾಷ್ಟ್ರೀಯ ಶಾಲೆಗಳು ಆರಂಭ. ಕರ್ನಾಟಕದಲ್ಲಿ ರಾಷ್ಟ್ರೀಯ ಶಾಲೆ ಅಂದ್ರ ಕೆಲವೊಂದಿಷ್ಟು ರಾಷ್ಟ್ರೀಯ ಶಾಲೆ ಬರ್ತಾವ್ರಿ. ಅವನ್ನ ಯಾರ ಅಂತಂದ್ರ ಸ್ಥಾಪನೆ ಮಾಡ್ರಿ ಹೇಳ್ರಿ. ಅವ್ನ ಧಾರವಾಡದಲ್ಲಿ ರಾಷ್ಟ್ರೀಯ ಶಾಲೆ ಯಾರ್ರಿ? ಆಲೂರು ವೆಂಕಟರಾವ್. PC ಕ್ವಶನ್ ಕೇಳಿದ್ರು ಯಾಕೆ ಕಲ್ಲತ್ರಿ? ಧಾರವಾಡದಲ್ಲಿ ರಾಷ್ಟ್ರೀಯ ಶಾಲೆ ಯಾರು ಬರ್ತಾರೆ ಅಂತಂದ್ರ ಆಲೂರು ವೆಂಕಟರಾವ್. ನೆಕ್ಸ್ಟ್ ಗುಲ್ಬರ್ಗದಲ್ಲಿ ರಾಷ್ಟ್ರೀಯ ಶಾಲೆ ಗೋಳವಂಕರ್ ನೋಡ್ರಿ. ಗುಲ್ಬರ್ಗ ದೇವಾಳ ಗೋಳವಂಕರ್ ಅಂತ ಬರ್ತಾನೆ ಸರ್. ಗುಲ್ಬರ್ಗದಲ್ಲಿ ರಾಷ್ಟ್ರೀಯ ಶಾಲೆ. ರಾಯಚೂರಿನಲ್ಲಿ ರಾಷ್ಟ್ರೀಯ ಶಾಲೆ ಪಂಡಿತ ತಾರನಾಥ್. ಹಮ್ದರ್ಬ್ ಶಾಲೆ ಅಂತ ಮಾಡ್ತಾರ. ರಾಯಚೂರಿನಲ್ಲಿ ರಾಷ್ಟ್ರೀಯ ಶಾಲೆ ಅಂತಂದ್ರ ಪಂಡಿತ್ ತಾರನಾಥ್ ಬರ್ತ ನೋಡ್ರಿ. ಬೆಳಗಾವಿಯಲ್ಲಿ ರಾಷ್ಟ್ರೀಯ ಶಾಲೆ ಗಂಗಾಧರರಾವ್ ದೇಶಪಾಂಡೆ. ಇನ್ನೊಂದ್ಸಲ ಸ್ಪೀಡ್ ಆಗಿ ಹೇಳ್ರಿ. ಧಾರವಾಡದಾಗ ಯಾರು ಮಾಡ್ತಾರ್ರಿ? ಗುಲ್ಬರ್ಗ ಗೋಳವಂಕರ್. ರಾಯಚೂರು ತಾರನಾಥ್. ಬೆಳಗಾವಿ ಗಂಗಾಧರ ದೇಶಪಾಂಡೆ ನೋಡ್ತಾರ. ನೆಕ್ಸ್ಟ್ ಇದು ಕ್ವಶನ್ ಒಂದು ಕ್ವಶನ್ ನೋಡ್ರಿ. ಕರ್ನಾಟಕದಲ್ಲಿ ಅಸಹಕಾರ ಚಳವಳಿ ಆಗ್ತಾವ. ನಮ್ಮ ಕರ್ನಾಟಕದಲ್ಲಿ ಏನ್ ಮಾಡ್ತಾವ? ಭಾರತದಲ್ಲಿ ಯಾವತ್ತು ಅಸಹಕಾರ ಚಳವಳಿ 1920 22 ಸರ್. ನಮ್ಮ ಭಾರತದಲ್ಲಿ 1920 22 ಏನ್ ಮಾಡ್ತಂತಂದ್ರ ಅಸಹಕಾರ ಚಳವಳಿ ಆಗ್ತಾವ. ನಮ್ಮ ಕರ್ನಾಟಕದಲ್ಲಿ ಏನ್ ಮಾಡ್ತಂತ ಒಂದು ಆ ಪ್ರಭಾವ ಏನ್ ಮಾಡ್ತಂತ ನಮ್ಮ ಕರ್ನಾಟಕದಲ್ಲಿ ಅಸಹಕಾರ ಚಳವಳಿ ಪ್ರಭಾವ ಅಂತ ಬೀರ್ತದ. ಅವಾಗ ಅದು ಸಂಬಂಧಪಟ್ಟಂತೆ ಏನ್ ಮಾಡ್ತಂತಂದ್ರ ಇಲ್ಲಿ ಕರ್ನಾಟಕ ಕೆಲವೊಂದಿಷ್ಟು ಜಿಲ್ಲೆಯಲ್ಲಿ ಹೆಂಗ್ ಕೊಡ್ತಾನೆ ಇದೇ ಕೊಡ್ತಾನ್ರಿ. ಅಸಹಕಾರ ಚಳವಳಿ ಈ ಕಡೆ ಒಂದಿಸಿ ಅಂತ ಕ್ವಶನ್ ಕೇಳ್ತಾನೆ. ಕರ್ನಾಟಕದಲ್ಲಿ ಬಿಜಾಪುರ ಯಾರು ಬರ್ತಾರೆ ಸರ್ ಅಸಹಕಾರ ಚಳವಳಿ ನೇತೃತ್ವ? ಶ್ರೀನಿವಾಸ್ ಕೌಜಲಗಿ ನೋಡ್ರಿ. ಬಿಜಾಪುರದಲ್ಲಿ ಅಸಹಕಾರ ಚಳವಳಿ ನೇತೃತ್ವ ಬರ್ತಾರೆ ಅಂತಂದ್ರ ಶ್ರೀನಿವಾಸ್ ಕೌಜಲಗಿ ಬರ್ತ ನೋಡ್ರಿ. ಬಾಗಲಕೋಟೆಯಲ್ಲಿ ಯಾರು ಬರ್ತಾರ? ಬಾಗಲಕೋಟೆಯಲ್ಲಿ ಜರದಾರಾಮ್ ನರಗುಂದ ಅಂತ ನೋಡ್ರಿ ಹೆಸರು. ಜರದಾರಾಮ್ ನರಗುಂದ ಬರ್ತ ನೋಡ್ರಿ. ಮಂಗಳೂರೊಳಗೆ ಬರ್ತಂತ ಕಾರ್ನಾಡ್ ಸದಾಶಿವರ ಅಂತ ನೋಡ್ರಿ. ಮಂಗಳೂರೊಳಗ ಕಾರ್ನಾಡ್ ಸದಾಶಿವರ. ಬಳ್ಳಾರಿ ಬಂತಂತ ಕೋಲಾಚಲ ವೆಂಕಟರಾವ್ ನೋಡ್ರಿ. ಇನ್ನೊಂದ್ಸಲ ನೋಡ್ರಿ, ಕೆಲವೊಂದಿಷ್ಟು ಒಂದು ಬುಕ್ ಬೇರೆ ಬೇರೆ ಕೊಟ್ಟಿರ್ತಾನ. ಒಂದ್ಸಲ ನೋಡಿದ್ರೆ ನೀವು ಗ್ರೂಪ್ ಯಾಕಂದ್ರೆ ನಾನು ಹಾಕ್ತಿರ್ತೀನಿ ಅವನ್ನ. ಇಲ್ಲಿ ಬಳ್ಳಾರಿ ಒಳಗ ಅಸಹಕಾರ ಚಳವಳಿ ನೇತೃತ್ವ ಬರ್ತಾರ ಅಂತಂದ್ರ ಕೋಲಾಚಲ ವೆಂಕಟರಾವ್. ಮಂಗಳೂರಿಗೆ ಬರ್ತಂತಂದ್ರ ಕಾರ್ನಾಡ್ ಸದಾಶಿವರಾವ್. ಬಾಗಲಕೋಟೆ ಬರ್ತಂತಂದ್ರ ಜರದಾರಾಮ್ ನರಗುಂದ. ಬಿಜಾಪುರ ಅಂತ ಶ್ರೀನಿವಾಸ್ ಕೌಜಲಗಿ. ನೆಕ್ಸ್ಟ್ ಏನಂತಂದ್ರ ಇನ್ನೊಂದು ಕ್ವಶನ್ ಏನಲ್ರಿ ಅಂದ್ರೆ ಕಾಂಗ್ರೆಸ್ ಅಧಿವೇಶನ ನಡೀತಾವ್ರಿ. ನಮ್ಮ ಕರ್ನಾಟಕದಲ್ಲಿ ನಡೀತಾವ ಕಾಂಗ್ರೆಸ್ ಅಧಿವೇಶನ. ಬಿಜಾಪುರಲ್ಲಿ ಯಾವ ಬರ್ತಾವ ಸರ್ ಕಾಂಗ್ರೆಸ್ ಅಧಿವೇಶನ ಅಧ್ಯಕ್ಷತೆ? ಬಿಜಾಪುರ ಶ್ರೀ ರಾಜಗೋಪಾಲಾಚಾರಿ ಅವ್ರಿ. ಇದು ಬಾಳ ಇಂಪಾರ್ಟೆಂಟ್. ಇವು ಅವು ನೆನಪಿಡ್ಲಿಕ್ಕೆ ಇವ್ರು ನೆನಪಿಡ್ರಿ. ಬಿಜಾಪುರ ಒಳಗ ಈ ಕಾಂಗ್ರೆಸ್ ಅಧಿವೇಶನ ಅಧ್ಯಕ್ಷತೆ ಯಾರು ಬರ್ತಾರ ಅಂತಂದ್ರ ಸಿ ರಾಜಗೋಪಾಲಾಚಾರಿ ಬರ್ತ ನೋಡ್ರಿ. ಬಳ್ಳಾರಿ ಒಳಗ ಶ್ರೀನಿವಾಸ್ ಅಯ್ಯಂಗಾರ್ ನೋಡ್ರಿ. ಬಳ್ಳಾರಿ ನಾ ಶ್ರೀರಾಮುಲು ಬರ್ತಾನ ಬಳ್ಳಾರಿ ಆ ತರ ನೆನ್ಪಿಟ್ಟಿದ್ವಿ. ಬಳ್ಳಾರಿಲ್ಲ ಬರ್ತಾನೆ ಅಂತಂದ್ರ ಶ್ರೀನಿವಾಸ್ ಅಯ್ಯಂಗಾರ್ ಬರ್ತಾನ ಸರ್. ಇದು ನೆಕ್ಸ್ಟ್ ಮಂಗಳೂರೊಳಗ ಸರೋಜಿನಿ ನಾಯ್ಡು ನೋಡ್ರಿ. ಮಂಗಳೂರೊಳಗ ಕಾಂಗ್ರೆಸ್ ಅಧಿವೇಶನ ಅಧ್ಯಕ್ಷತೆ ಯಾರಂತ ಸರೋಜಿನಿ ನಾಯ್ಡು. ಬಿಜಾಪುರ ಯಾರಂತ ಸಿ ರಾಜಗೋಪಾಲಾಚಾರಿ. ಬಳ್ಳಾರಿ ಬಂತಂತಂದ್ರ ಶ್ರೀನಿವಾಸ್ ಅಯ್ಯಂಗಾರ್ ಬರ್ತಾನೆ. ಮತ್ತೇನೋ ಬರ್ರಿ ಗಂಗಾಧರ ದೇಶಪಾಂಡೆ. ಬೆಳಗಾವಿ ಬಂತ ಗಂಗಾಧರ ದೇಶಪಾಂಡೆ ಬರ್ತಾನೆ ಸರ್. ನೆಕ್ಸ್ಟ್ ನೋಡ್ರಿ, ಇಲ್ಲಿ ಕ್ರೀಡೆಗಳಿಗೆ ಸಂಬಂಧಪಟ್ಟಂತೆ ಕೆಲವೊಂದು ಕೇಸ್ ಕಪ್ ಕ್ಯಾನ್ಸರ್ ಅದು ಯಾವ ಸಂಬಂಧಪಡ್ತಂತ್ರಿ? ಕಪ್ಪು ರೀ, RCB ಕಪ್. ನೆಕ್ಸ್ಟ್ ಅದಾಗತ್ತಂದ್ರ ಇಲ್ಲಿ ನೋಡ್ರಿ, ರೈಡರ್ ಕಪ್, ವಾಕರ್ ಕಪ್, ಹೂವರ್ ಕಪ್, ಗಾಲ್ಫ್. ರೈಡರ್ ಕಪ್, ವಾಕರ್ ಕಪ್, ಹೂವರ್ ಕಪ್ ಯಾವ ನಾಟಕ ಅದು? ಗಾಲ್ಫ್. ದ ಏವಿಯನ್ ಚಾಂಪಿಯನ್ಶಿಪ್ ಇದು ಯಾವ ಆಟಕ್ಕೆ ಬಳಸಪ್ಪ? ದಿ ಏವಿಯನ್ ಚಾಂಪಿಯನ್ಶಿಪ್. HKDR ಕ್ವಶನ್ ಅದು. ಗಾಲ್ಫ್ ನೋಡ್ರಿ. ದಿ ಏವಿಯನ್ ಚಾಂಪಿಯನ್ಶಿಪ್ ಈ ಪದವನ್ನ ಯಾವ ಒಂದು ಆಟಕ್ಕೆ ಬಳಕೆ ಮಾಡ್ತಾರೆ ಅಂತಂದ್ರ ಗಾಲ್ಫ್ ನೋಡ್ರಿ. ದಿ ಏವಿಯನ್ ಚಾಂಪಿಯನ್ಶಿಪ್ ಅಂತಂದ್ರ ಗಾಲ್ಫ್ ಬರ್ತ ನೋಡ್ರಿ ಸರ್. ಇದು ನೆಕ್ಸ್ಟ್ ನೆಹರು ಕಪ್ ಯಾವ ಆಟ ಕಣದು? ನೆಹರು ಕಪ್ ಹಾಕಿ. ನೆಹರು ಟ್ರೋಫಿ ಅಂತಂದ್ರ ಕಂಪ್ಯೂಸ್ ಹಾಕೋಬೇಡ್ರಿ. ನೆಹರು ಕಪ್ ಬಂತಂತಂದ್ರ ಹಾಕಿ ಬರ್ತಾನ. ನೆಹರು ಟ್ರೋಫಿ ಬಂತಂತಂದ್ರ ಬೋಟ್ ರೇಸ್ ಸಂಬಂಧಪಟ್ಟಂತೆ ನೆಹರು ಟ್ರೋಫಿ ಬರ್ತ ನೋಡಿ ಸರ್. ಇದು ನೆಕ್ಸ್ಟ್ ಆಗಾ ಖಾನ್ ಕಪ್ ಹಾಕಿ. ಆಗಾ ಖಾನ್ ಕಪ್ ಅಂತಂದ್ರ ಹಾಕಿ. ಆಗಾ ಖಾನ್ ಗೋಲ್ಡ್ ಕಪ್ ಅಂತಂದ್ರ ಫುಟ್ಬಾಲ್. ಅರ್ಥ ಆಯ್ತಲ್ರಿ? ಆಗಾ ಖಾನ್ ಕಪ್ ಅಂತಂದ್ರ ಹಾಕಿ ಬರ್ತದ. ಆಗಾ ಖಾನ್ ಗೋಲ್ಡ್ ಕಪ್ ಅಂತಂದ್ರ ಫುಟ್ಬಾಲ್ ಬರ್ತ ನೋಡಿ ಸರ್. ನೆಕ್ಸ್ಟ್ BC ರಾಯ್ ಟ್ರೋಫಿ. BC ರಾಯ್ ಟ್ರೋಫಿ ಅಂತಂದ್ರ ಫುಟ್ಬಾಲ್ ಬರ್ತ ನೋಡಿ ಸರ್. ಇದು ನೆಕ್ಸ್ಟ್ ಮೊನ್ನೆ KSD ಕ್ವಶನ್ ಕೇಳಿದ್ರಿ. ಮೊನ್ನೆ ಎಲ್ಲ 3 ವರ್ಷ ಆಯ್ತು. ಅದು ಯಾವ ಬರ್ತು ಅಂತಂದ್ರ ಪ್ರೀತಿ ಸಿಂಗ್ ಕಪ್, ರಾಧಾ ಮೋಹನ್ ಕಪ್, ಇಸ್ರೇಲ್ ಕಪ್.
ಪೋಲೋ ನೋಡಿ, ಪ್ರೀತಿ ಸಿಂಗ್ ಕಪ್ಪು, ರಾಧಾಮೋಹನ್ ಕಪ್ಪು, ಇಸ್ರಾ ಕಪ್ಪು, ಇವೆಲ್ಲ ಯಾವ ನಾಟಕ ಅಂತಂದ್ರ ಪೋಲೋ ಬರ್ತ ನೋಡ್ರಿ. ಆದ್ರೆ ಮುರುಗಪ್ಪ ಕಪ್ ಯಾಟಕ್ ಕ್ವಶನ್ ಪಡ್ತಾನ, ಮುರುಗಪ್ಪ ಬೇಕಾದ್ರೆ ಕ್ವಶನ್ ಬರ್ತದ. ಮುರುಗಪ್ಪ ಕಪ್ ಹಾಕಿ ನೋಡ್ರಿ, ಮುರುಗಪ್ಪ ಕಪ್ಪು. ಇವ್ ಮುರುಗಪ್ಪ ಕಪ್ ಬರ್ತಲ್ಲ, ಇದು ಯಾವ ಕ್ವಶನ್ ಪಡ್ತಂತಂದ್ರ ಹಾಕಿ ನೋಡ್ರಿ. ರಂಗಸ್ವಾಮಿ ಕಪ್ ಹಾಕಿ, ಮುರುಗಪ್ಪ ಹೆಸರು ಬರ್ತಾವ, ಮುರುಗಪ್ಪ, ರಂಗಸ್ವಾಮಿ, ಇವೆಲ್ಲ ಯಾಟಕ್ ಅಂತಂದ್ರ ಹಾಕಿ ಬರ್ತಾವ ಸರ್. ಇದು ನೆಕ್ಸ್ಟ್ ಕೈಟಾನ ಮತ್ತು ನಾಯ್ಡು ಟ್ರೋಫಿ, ಚೆಸ್. ಕೈಟಾನ ಮತ್ತು ನಾಯ್ಡು ಟ್ರೋಫಿ ಅಂತಂದ್ರ ಚೆಸ್ ಬರ್ತ ನೋಡಿ ಸರ್. ಇದು ನೆಕ್ಸ್ಟ್ ಇದು ಪೋಲೋದಾಗ ಎಷ್ಟು ಜನ ಇರ್ತಾರಣ್ಣ? 4 ಜನ ಇರ್ತಾರೆ. ಪೋಲೋ ಆಡ್ತಾರ ಸರ್. ವಾಟರ್ ಪೋಲೋ ಬಂದ್ರ 7 ಜನ ನೋಡ್ರಿ. ಪೋಲೋ ಒಳಗ 4 ಜನ ಬರ್ತಾರಂತ. ವಾಟರ್ ಪೋಲೋ ಬಂತಂದ್ರ 7 ಜನ ಬರ್ತಾವ್ರಿ. ವಾಲಿಬಾಲ್ ಎಷ್ಟು ಜನ ಇರ್ತಾರ? 6 ಜನ. 7 ಜನ ಅಂಪೈರ್ ಮಾತ್ರ ಅವನು ಹಿಡಿಬಾರ. ವಾಲಿಬಾಲ್ ಎಷ್ಟು ಜನ ಬರ್ತಾರಂತಂದ್ರ 6 ಜನ ಬರ್ತಾವ ಸರ್. ಇದು ನೆಕ್ಸ್ಟ್ ಬಾಸ್ಕೆಟ್ ಬಾಲ್ ಒಳಗ 5 ಜನ. ಇದು ಕ್ವಶನ್ ಕೇಳಿ ನೋಡ್ರಿ. ಬಾಸ್ಕೆಟ್ ಬಾಲ್ ಒಳಗೆ ಎಷ್ಟು ಜನ ಇರ್ತಾರ ಅಂತಂದ್ರ 5 ಜನ ಬರ್ತಾವ ಸರ್. ಇದು ನೆಕ್ಸ್ಟ್ ಹಾಕಿ ಒಳಗ 11 ಜನ. ಹಾಕಿ ಎಷ್ಟು ನಿಮಿಷದ ಆಟ್ರಿ? 60 ತಾಸು. 60 ಮಿನಿಟ್. 11 ಆಟಗಾರರು 60 PC ಕ್ವಶನ್ ಅದಕ್ಕೆ ಬಂದಿನಿ. ಹಾಕಿ 11 ಆಟಗಾರರು 60 ನಿಮಿಷ. ಫುಟ್ಬಾಲ್ 11 ಆಟಗಾರರು 90 ನಿಮಿಷ. ಅರ್ಥ ಆಯ್ತಲ್ರಿ? 11 60 11 90 ಬರ್ತದೆ ಸರ್. ಇದು ನೆಕ್ಸ್ಟ್ ಸರ ಲಾಸ್ಟ್ ಕ್ವಶನ್ ಇದು. ಭಾರತದಲ್ಲಿ ಹೆಚ್ಚಾಗಿ ರೂಢಿಯಲ್ಲಿರ್ತಕ್ಕಂಥ ಒಂದು ವ್ಯವಸಾಯ ಪದ್ಧತಿ ಅದಂತ್ರಿ. ಹೇಳೋ ಕ್ವಶನ್ ಅರ್ಥ ಐತಲ್ರಿ? ಭಾರತದಲ್ಲಿ ಅತಿ ಹೆಚ್ಚು ರೂಢಿಯಲ್ಲಿರ್ತಕ್ಕಂಥ ವ್ಯವಸಾಯ ಪದ್ಧತಿ ಯಾವ್ದಂತ್ರಿ? ಯಾವ್ದನ್ನ? ಜೀವನಾಧಾರ ಬೇಸಾಯ ನೋಡ್ರಿ. ಭಾರತದಲ್ಲಿ ಅತಿ ಹೆಚ್ಚು ನಮ್ಮ ಭಾರತ ಅತಿ ಹೆಚ್ಚು ಇರ್ತಕ್ಕಂಥ ರೂಢಿಯಲ್ಲಿ ಇರ್ತಕ್ಕಂಥ ವ್ಯವಸಾಯ ಪದ್ಧತಿ ಅಂತಂದ್ರ ಜೀವನಾಧಾರ ಬೇಸಾಯ ಪದ್ಧತಿ ಅಂತ ಬರ್ತದೆ ಸರ್. ಇದು ಅತಿ ಹೆಚ್ಚು ನೋಡ್ರಿ. ತಮ್ಮ ಜೀವನಕ್ಕೆ ಏನ್ ಬೇಕಲ್ಲ ಸರ್, ಅದೆಲ್ಲಾ ವ್ಯವಸಾಯ ಉತ್ಪನ್ನ ಬಳಕೆ ಮಾಡೋದು ನಮ್ಮ ಭಾರತದೊಳಗ ಅತಿ ಹೆಚ್ಚು ಐತ್ ನೋಡಿ ಸರ್. ಇದು ನಾ ಕೆಲವೊಂದಿಷ್ಟು ಬೇಸಾಯ ಹೇಳತ್ನ ಸರ್. ಎದುರು ಸಂಪರ್ಕ ಅವ್ರು ಒಂದು ಜೀವನಾಧಾರ ಬೇಸಾಯ ಅಂತ ಹೇಳಿದ್ರಿ ನೀವು. ಅಂದ್ರೆ ತಮ್ಮ ಜೀವನದ ನಿರ್ವಹಣೆಗೆ ಬೇಕಾದ ಕೃಷಿ ಉತ್ಪನ್ನ ಮಾಡ್ತಿರ್ತಾರೆ. ಅದಕ್ಕೇನಂತಂದ್ರೆ ಜೀವನಾಧಾರ ಬೇಸಾಯ. ಅದು ನೆಕ್ಸ್ಟ್ ಸ್ಥಿರ ಬೇಸಾಯ ಅಂತ ಬರ್ತಾನೆ. ಸ್ಥಿರ ಬೇಸಾಯ ಒಂದೇ ಕಡೆ ನಿಂತ ಏನ್ ಮಾಡ್ತಾರೆ ಅಂತಂದ್ರ ಏನಂತ ಕೃಷಿ ಮಾಡ್ತಕ್ಕಂಥ ಏನ್ ಕರಿತಾರೆ ಅಂತಂದ್ರ ಸ್ಥಿರ ಬೇಸಾಯ ಅಂತ ಕರಿತಾರೆ ಸರ್. ಇದು ನೆಕ್ಸ್ಟ್ ಬರ್ತಾನ ಸ್ಥಳಾಂತರ ಅಥವಾ ವಲಸೆ ಪದ್ಧತಿ. ಸ್ಥಳಾಂತರ ಅಥವಾ ವಲಸೆ ಪದ್ಧತಿ ಇವೆಲ್ಲ ಕಾರಣಗಿರ್ತಾರೆ ಸರ್. ಅಲ್ಲಿ ಫಲವತ್ತತೆ ಇರ್ತಲ್ಲ ಸರ್, ಅಲ್ಲೆಲ್ಲ ಯುದ್ಧ ಮಾಡ್ತಾರೆ ಅಂತಂದ್ರೆ ಅದನ್ನೆಲ್ಲ ಉಪಯೋಗಿಸಿ ಕೆಲವು ವರ್ಷ ಬಿಟ್ಟು ಏನ್ ಮಾಡ್ತಾರೆ ಅಂತಂದ್ರೆ ಬಂಜರಾಗತ್ತಲ್ಲಿ. ಅದನ್ನ ಬಿಟ್ಟು ಏನ್ ಮಾಡ್ತಾರೆ ಅಂತಂದ್ರೆ ಬೇರೆ ಕಡೆ ಹೋಗ್ತಾರ. ಅದಕ್ಕೆ ಏನ್ ಕರಿತಾರೆ ಅಂತಂದ್ರ ಸ್ಥಳಾಂತರ ಬೇಸಾಯ ಅಥವಾ ವಲಸೆ ಪದ್ಧತಿ ಅಂತ ಕರಿತಾರೆ ಸರಿ. ವಲಸೆ ಬೇಸಾಯ ಪದ್ಧತಿ ಅಂತ ಕರಿತಾರೆ ನೋಡ್ರಿ. ಈ ಪದ್ಧತಿಗೆ ಕೆಲವೊಂದು ರಾಜ್ಯಗಳಿಗೆ ಕೆಲವೊಂದು ಹೆಸರು ಬರ್ತಾರೆ. ಇವ್ ಅಂದ್ರೆ ಸ್ಥಳಾಂತರ ಬೇಸಾಯ ಪದ್ಧತಿಗೆ ಕೆಲವೊಂದು ರಾಜ್ಯಗಳಲ್ಲಿ ಬೇರೆ ಬೇರೆ ಹೆಸರು ಕರಿತಿರ್ತಾರ. ನನ್ಗೆ ಗೊತ್ತಿರೋ ಕೆಲವೊಂದು ಇಷ್ಟ ಹೇಳ್ತೀನಿ, ಮತ್ತೆ ಬೇರೆ ಒಬ್ರು ಹೇಳ್ರಿ. ಅವನ ಜೂಮ್ ಅಸ್ಸಾಂ, ಕೋಮನ್ ಒಡಿಶಾ. ಕೋಮನ್ ಅಂತಂದ್ರ ಒಡಿಶಾ ಬರ್ತದೆ ಸರ್. ಇದು ಪೋನಂ ಕೇರಳ, ಪೋಡೋ ಆಂಧ್ರ ಪ್ರದೇಶ. ನೆಕ್ಸ್ಟ್ ಪಾತ್ರ ರಾಜಸ್ಥಾನ. ಪಾತ್ರ ಬಂತಂತಂದ್ರ ರಾಜಸ್ಥಾನ ಬರ್ತದೆ ನೋಡ್ರಿ. ಇದು ಬೇವಾರ ಮಧ್ಯಪ್ರದೇಶ. ದ್ವೀಪ ಛತ್ತೀಸ್ಗಢ ಮತ್ತು ಮಧ್ಯಪ್ರದೇಶ ಎರಡು ಬರ್ತದೆ ನೋಡ್ರಿ ದ್ವೀಪ. ನೆಕ್ಸ್ಟ್ ಸರ ಕುಮರಿ. ಪಶ್ಚಿಮ ಮಟ್ಟದಲ್ಲಿ ಆಲ್ಮೋಸ್ಟ್ ಎಲ್ಲ ರಾಜ್ಯ ಕರಿತಾರೆ ಅಂತಂದ್ರೆ ಕುಮರಿ. ಕರ್ನಾಟಕ ಬಂತಂದ್ರ ಕುಮರಿ. ಅಂದಿಸ್ ಉತ್ತರ ಪ್ರದೇಶ ನೋಡ್ರಿ. ಇನ್ನೊಂದ್ಸಲ ನೋಡ್ರಿ, ಅಂದಿಸ್ ಯಾವ ರಾಜ್ಯ ಅಂತೀನ? ಉತ್ತರ ಪ್ರದೇಶ. ಕುಮರಿ ರೀ ಕರ್ನಾಟಕ ರೀ. ದೀಪ ಛತ್ತೀಸ್ಗಢ ಮತ್ತು ಮಧ್ಯಪ್ರದೇಶ ಬರ್ತ್ರಿ. ಪಾತ್ರ ರಾಜಸ್ಥಾನ. ಪೋಡೋ ಆಂಧ್ರ ಪ್ರದೇಶ. ಪೋನಂ ಕೋಮನ್ ಒಡಿಶಾ. ಜೂಮ್ ಅಸ್ಸಾಂ. ಇದೇ ತರ ಮತ್ತೆ ರಾಜ್ಯ ಅದನ್ರಿ ದೇವರೇ. ಅಂಡಮಾನ್ ನಿಕೋಬಾರ್ ಬರ್ತ್ರಿ. ದ್ವೀಪ ಅಂತ ಬರ್ತದೆ ನೋಡ್ರಿ. ದ್ವೀಪನ ರೀ. ಅಂಡಮಾನ್ ನಿಕೋಬಾರ್ ಅಂತಂದ್ರ ದ್ವೀಪ ಬರ್ತದೆ ನೋಡ್ರಿ. ಆಯ್ತಲ್ಲ ಸರ್. ಇದು ಇಷ್ಟು ನೆನ್ಪಿಟ್ರೆ ಸಾಕು. ಎಲ್ಮಿಷನ್ ಮೆಥಡ್ ಬೇಕು ನಮ್ಗೆ ಅಷ್ಟೇ. ಅಟ್ಟು ಕೊಟ್ಟು ಮತ್ತೆ ಕೊಡ್ತಾನ. ನೆಕ್ಸ್ಟ್ ಅಂತಂದ್ರ ಒಂದ್ ಹೇಳಿಕೆ ಎರಡು ಹೇಳಿಕೆ ಬಿದ್ರೆ ಬಿತ್ತು ಬ್ಯಾಂದ್ರ. ನೆಕ್ಸ್ಟ್ ನೋಡಿ ಸರ್, ಇದು ಇವು ದೇಶದ್ರಿ ಬೇರೆ ಬೇರೆ ದೇಶದ್ದು ಅಲ್ಲಿ ಸ್ಥಳಾಂತರ ಬೇಸಾಯದ್ದು. ರೋಕ ಬ್ರೆಜಿಲ್. ರೋಕ ಬಂತಂದ್ರ ಬ್ರೆಜಿಲ್ ಬರ್ತ ನೋಡ್ರಿ. ಮಧ್ಯ ಅಮೆರಿಕಾದೊಳಗ ಮಿಲಿಪ್ಯಾ ಮತ್ತು ಮಿಲ್ಯ. ಮಧ್ಯ ಅಮೆರಿಕ ಕರಿತಾರೆ ಅಂತಂದ್ರ ಮಿಲಿಪ್ಯಾ ಅಥವಾ ಮಿಲ್ಯ. ಮೆಕ್ಸಿಕೋ ಒಳಗ ಕೋವಿಲೆ. ಮೆಕ್ಸಿಕೋ ಒಳಗ ಸ್ಥಳಾಂತರ ಬೇಸಾಯ ಪದ್ಧತಿ ಏನ್ ಕರಿತಾರೆ ಅಂತಂದ್ರ ಕೋವಿಲೆ ಅಂತ ಕರಿತಾರೆ ಸರ್. ಇದು ಲಡಾಂಗ್
ಇಂಡೋನೇಷ್ಯಾ. ನೆಕ್ಸ್ಟ್ ತೊಂಗ್ಯಾ ಮಯನ್ಮಾರ್. ನೆಕ್ಸ್ಟ್ ಚೀನಾ ಶ್ರೀಲಂಕಾ. ಚೀನಾ ಅಥವಾ ಚೈನಾ ಅಂತಂದ್ರೆ ಶ್ರೀಲಂಕಾ. ಮತ್ತೆ ಅವಣ ವಿಯೆಟ್ನಾಮ್ ರೇ. ಮತ್ತೆ ತಮ್ರೆ ಇಲ್ಲ ಥೈಲ್ಯಾಂಡ್. ತಮ್ರೆ ಬಂತಂತಂದ್ರ ಥೈಲ್ಯಾಂಡ್ ಬರ್ತ ನೋಡ್ರಿ. ಮತ್ತೆ ಚಿಟಿಮನಿ ಅಲ್ರಿ. ಉಗಾಂಡ ಬಂತ ಚಿಟಿಮನಿ ಅಂತ ನೋಡ್ರಿ. ಉಗಾಂಡ ಬಂತಂದ್ರ ಚಿಟಿಮನಿ. ಮತ್ತೆ ಫಿಲಿಪೈನ್ಸ್ ಕಂಗ್ಯಾನ್ ರೀ. ಕಂಗ್ಯಾನ್ ಅಂತ ನೋಡ್ರಿ. ಫಿಲಿಪೈನ್ಸ್ ಏನ್ ಬರ್ತಂತ ಕಂಗ್ಯಾನ್. ಇನ್ನೊಂದ್ಸಲ ನೋಡ್ರಿ. ಇನ್ನೊಂದ್ಸಲ ಉಗಾಂಡ ಏನ್ ಬರ್ತಾನ ಚಿಟಿಮಿಟಿ ರೀ. ಚಿಟಿಮಿನಿ. ಉಗಾಂಡ ಬಂತಂತ ಚಿಟಿಮಿನಿ. ನೆಕ್ಸ್ಟ್ ವಿಯೆಟ್ನಾಮ್, ಇಂಡೋನೇಷ್ಯಾ, ಲಡಾಂಗ್, ಬ್ರೆಜಿಲ್, ರೋಕಾ, ಫಿಲಿಪೈನ್ಸ್, ಫಿಲಿಪೈನ್ಸ್ ಬಂತಂತಂದ್ರೆ ಕೈಂಗಿನ್. ನೆಕ್ಸ್ಟ್ ಮಿಲ್ಪೆ ಮತ್ತು ವಿಲ್ಲೆ ಮಧ್ಯ ಅಮೆರಿಕ. ನೆಕ್ಸ್ಟ್ ಚೈನಾ ಅಥವಾ ಚೀನಾ ಶ್ರೀಲಂಕಾ ಬರ್ತ ನೋಡಿ ಸರ್. ನೆಕ್ಸ್ಟ್ ಥೈಲ್ಯಾಂಡ್ ಆದ್ರೆ ತಮ್ರೆ ಬಂತಂತ ಥೈಲ್ಯಾಂಡ್ ಬರ್ತವ್ರಿ. ಮಯನ್ಮಾರ್ ಬಂತಂತಂದ್ರೆ ಕ್ಯಾಂಟ್ಬರಿ ನ್ಯೂಜಿಲೆಂಡ್. ಕ್ಯಾಂಟ್ಬರಿ ಬಂತಂತಂದ್ರೆ ನ್ಯೂಜಿಲೆಂಡ್ ಬರ್ತದೆ ಸರ್ ಇದು. ನೆಕ್ಸ್ಟ್ ನೋಡ್ರಿ ಇಲ್ಲಿ ಮಿಶ್ರ ಬೇಸಾಯ ಅಂತ ಬರ್ತೀರಿ. ಮಿಶ್ರ ಬೇಸಾಯ ರೈತನಿಗೆ ಅತಿ ಹೆಚ್ಚು ಆದಾಯ ಕೊಡ್ತಕ್ಕಂಥ ಬೇಸಾಯ ನೋಡ್ರಿ. ರೈತನಿಗೆ ಅತಿ ಹೆಚ್ಚು ಅಂದ್ರೆ ಕೃಷಿ ಜೊತೆ ಏನ್ ಮಾಡ್ತಂತಂದ್ರೆ ಸ್ವಲ್ಪ ಒಂದಿಷ್ಟು ಪ್ರಾಣಿ ಪಶು ಸಂಗೋಪನೆ ಮಾಡ್ತಾರಲ್ಲ ಸರ್, ಅದಕ್ಕ ಮಿಶ್ರ ಬೇಸಾಯ ಅಂತ ಕರಿತೀವಿ ನೋಡ್ರಿ. ನೆಕ್ಸ್ಟ್ ವ್ಯಾಪಾರ ಉದ್ದೇಶಕ್ಕಾಗಿ ಬೆಳ್ತಕ್ಕಂಥ ಬೇಸಾಯ ಯಾವ್ದ್ರಿ? ವಾಣಿಜ್ಯ. ಏನೋ PC ಕ್ವಶನ್ ಕೇಳ್ತಾನ್ರಿ. ವ್ಯಾಪಾರ ಉದ್ದೇಶಕ್ಕಾಗಿ ಬೆಳ್ತಕ್ಕಂಥ ಬೆಳೆಗೆ ಹೆಂಗ್ ಇರ್ತಂತ ವಾಣಿಜ್ಯ ಬೇಸಾಯ. ಅಡಿಕೆ ಹತ್ತಿ ತೋಟಗೀಟೆ ಮಾಡ್ತಿರ್ತಾರಲ್ರಿ, ಅಲ್ಲ ವಾಣಿಜ್ಯ ಬೇಸಾಯ ಬರ್ತದೆ ನೋಡ್ರಿ. ಆರ್ದ್ರ ಅಥವಾ ತರಿ ಬೇಸಾಯ. ಆರ್ದ್ರ ಅಥವಾ ತರಿ ಬೇಸಾಯ ಏನಂದ್ರೆ ಅಂದ್ರ ಈಗೆಲ್ಲ ಅತಿ ಹೆಚ್ಚು ಮಳೆ ಆಗ್ತಿರ್ತಾರ ಅಲ್ಲಿ ನೀರಾವರಿ ಅವಶ್ಯಕತೆ ಜಾಸ್ತಿ ಇರಲ್ಲ. ಅಲ್ಲಿ ಕೊಡಗಾತಿ ಪಶ್ಚಿಮ ಘಟ್ಟಕ್ಕೆ ಅತಿ ಹೆಚ್ಚು ಮಳೆ ಆಗ್ತಿರ್ತಲ್ಲಿ. ಅಲ್ಲಿ ನೀರಾವರಿ ಸೌಲಭ್ಯ ಕಡಿಮೆ ಇರ್ತದಲ್ಲಿ. ಅಲ್ಲಿ ಅತಿ ಹೆಚ್ಚು ಮಳೆ ಆಗ್ತಿರ್ತಲ್ಲ ಸರ, ಅಲ್ಲಿ ಆ ಒಂದು ಬೇಸಾಯ ಅತಿ ಹೆಚ್ಚು ಇರ್ತಂತಂದ್ರ ಆರ್ದ್ರ ಅಥವಾ ತರಿ ಬೇಸಾಯ ಬರ್ತಾನೆ ಸರ್ ಇದು. ನೆಕ್ಸ್ಟ್ ಬರ್ತಾನಲ್ಲಿ ಒಂದೇ ವಿಸ್ತಾರವಾದ ಸ್ಥಳದಲ್ಲಿ ಒಂದೇ ಬೇಸಾಯ ಯಾವ್ದು ಮಾಡ್ತಾರ ಅಂತ. ಒಂದೇ ವಿಸ್ತಾರ ಅಂತಂದ್ರ ತೋಟಗಾರಿಕೆ ಅಥವಾ ನಡುತೋಪ ಬೇಸಾಯ ಅಂತ ನೋಡ್ರಿ. ಒಂದೇ ವಿಸ್ತಾರವಾದ ಸ್ಥಳದಲ್ಲಿ ಒಂದೇ ತೋಟದ ಬೆಳೆ ಯಾವ್ದು ಬರ್ತಂತಂದ್ರ ತೋಟಗಾರಿಕೆ ಅಥವಾ ನಡುತೋಪು ಬೇಸಾಯ ಬರ್ತದೆ.